ಶ್ರೀಗುರುಭ್ಯೋ ನಮಃ. ಹರಿ ಓಂ. ನರಸಿಂಹೋಖಿಲಾಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಧ್ಯಾಯೇತ್ ಹರಿನ್ಮಣಿನಿಭಂ ಜಗದೇಕವಂದ್ಯಂ ಸೌಂದರ್ಯಸಾರಂ ಹರಿಶಂಖವರಾಭಯಾನಿ ದುರ್ಭಿಃ ದಧಾನಂ ಅಜಿತಂ ಸರಸಂಚ ಭೈಷ್ಮೀ ಸತ್ಯಾಸಮೇತಂ ನಿಖಿಲಪ್ರದಂ ಇಂದಿರೇಶಂ ವಿಜ್ಞಾನರೋಚಿತ್ ಪರಿಪೂರಿತಾಂತರ್ಬಾಹ್ಯಾಂಡಕೋಶಂ ಹೃತೋಪಲಾಭಂ ತರ್ಕಾಭಯೇತಂ ವಿಧಿ ಸರ್ವಪೂರ್ವಗೀರ್ವಾಣವಿಜ್ಞಾನದಂ ಆನತೋಸ್ಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈಃ ಮಾನೈಃ ಅಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರೋನ್ ವಂದೇ ಹಯಗ್ರೀವಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅನವದ್ಯಾತ್ಮಚಾರಿತ್ರಂ ವಾದಿಖದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ. ವಿಶ್ವೇಶತೀರ್ಥಶ್ರೀಪಾದಾನ್ ವಿಶ್ವೋತ್ಕೃಷ್ಟಗುಣಾಕರಾನ್ ವಿಶ್ವಸ್ಥಸುಜನಾರಾಧ್ಯಾನ್ ವಂದೇ ವಿದ್ಯಾಗುರುನ್ ಮಮ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ್. ಶ್ರೀಗುರುಭ್ಯೋ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀಬ್ರಹ್ಮರುದ್ರಪ್ರಭೃತಿಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಓಷ್ಠಾಪಿಧಾನಾನಕುಲೀದಂತೆ ಪರಿವೃತಾಪವಿಃ ಸರ್ವಸ್ಯೈವಾಚ ಈಶಾನಾ ಚಾರು ಮಾಮಿಹ ವಾದಯೇತ್. ಶ್ರೀಮದ್ಭಾಗವತ ದಶಮಸ್ಕಂಧ 96ನೇಯ ಅಧ್ಯಾಯದ ಶ್ರುತಿಗೀತೆಯಲ್ಲಿ 8ನೇಯ ಪದ್ಯವನ್ನು ನಾವು ಚಿಂತಿಸಬೇಕಾಗಿದೆ. ಇತಿ ವಿಮೃಶಂತಿ ಕವಯಃ ನಿಗಮಾವಪನಂ ಭಜಂತ ಉಪಾಸತೆ ಭವಮಧ್ಯ ವಿನಿಶ್ವಸಿತಾಃ. ದುರವಗಮ ಆತ್ಮತತ್ವ ನಿಗಮಾಯತ ವಾಂಗ್ಮನಸಃ ಚರಿತ ಮಹಾಮೃತಾಬ್ಧಿ ಪರಿವರ್ತ ಪರಿಶ್ರಮಣಾಃ. ಇತಿ ವಿಮೃಶಂತಿ ಕವಯೋ ನಿಗಮಾವಪನಂ ಭಜಂತ ಉಪಾಸತೆ ಭವಮಧ್ಯ ವಿನಿಶ್ವಸಿತಾಃ. ದುರವಗಮಾತ್ಮತತ್ವ ನಿಗಮಾಯತ ವಾಂಗ್ಮನಸಃ ಚರಿತ ಮಹಾಮೃತಾಬ್ಧಿ ಪರಿವರ್ತ ಪರಿಶ್ರಮಣಾಃ. ಕುಶಿಕ ಶ್ರುತಿಯನ್ನು ಮೂಲವಾಗಿ ಹೊಂದಿರುವ ಈ 8ನೇಯ ಪದ್ಯದ ಒಟ್ಟು ಅಭಿಪ್ರಾಯ ಹೀಗಿದೆ. ದೇವರೇ, ನಿನ್ನ ಅನುಗ್ರಹವಿಲ್ಲದೆ ಯಾರಿಗೂ ನೀನು ತಿಳಿಯಲಾಗದವನು. ತಿಳಿದರೂ ನಿನ್ನ ಅನುಗ್ರಹದಿಂದಲೇ ತಿಳಿಯೋದು. ಅದು ಅವರ ಯೋಗ್ಯತೆಗೆ ತಕ್ಕಷ್ಟು ಮಾತ್ರವೇ. ದೇವರೇ, ಸಂಸಾರದಲ್ಲಿ ನಿನ್ನನ್ನು ವಿಚಾರ ಮಾಡ್ತಾರೆ ಯಾರು? ವಿವೇಕಿಗಳು. ಆ ವಿವೇಕಿಗಳಾದರೂ ವಿವೇಕ ಬರಬೇಕಾಗಿದ್ದರೆ ಮೊದಲು ಸಂಸಾರದಲ್ಲಿ ವಿವಿಧ ದುಃಖಗಳನ್ನು ಅನುಭವಿಸಿ ಏದಿಸಿರು ಬಿಡಬೇಕು. ಆಗ ವಿವೇಕ ಬಂತು. ಆ ವಿವೇಕದ ನಂತರದಲ್ಲಿ ನಿನ್ನನ್ನೇ ವಿಚಾರ ಮಾಡ್ತಾರೆ. ಹೇಗೆ ವಿಚಾರ ಮಾಡ್ತಾರೆ? ವಿಶೇಷವಾಗಿ ವೇದಶಾಸ್ತ್ರಗಳ ಮೂಲಕ. ವೇದಶಾಸ್ತ್ರಗಳಲ್ಲಿ ವಿಶೇಷವಾಗಿ ತಮ್ಮ ಮಾತು ಮನಸ್ಸನ್ನು ತೊಡಗಿಸಿಕೊಂಡು ನಿನ್ನ ವಿಚಾರ ಮಾಡ್ತಾರೆ. ವೇದದ ಚಿಂತನೆ ಬಂದಾಗ ನಿನ್ನ ಚರಿತ ಮಹಾ ಅಮೃತ ಸಮುದ್ರ ಅದೇ ವೇದ. ವೇದ ಅಂದರೆ ನಿನ್ನ ಚರಿತೆಗಳ ಮಹಾ ಅಮೃತ ಸಮುದ್ರವೇಪ್ಪ ವೇದ. ಅಂತಹ ವೇದಗಳ ಆಲೋಚನೆಯನ್ನು ಮಾಡೋ ವಿಚಾರದಲ್ಲಿ, ವೇದಗಳ ಆಲೋಚನೆಯಲ್ಲಿ
ವಿಶೇಷವಾದ ಪರಿಶ್ರಮವನ್ನು ಹಾಕ್ತಾರೆ ಆ ಯಾರು ವಿವೇಕಿಗಳಾದವರು. ಹಾಗೇನೇ ವೇದ ಹೇಳಿರುವ ಕರ್ಮ, ಆ ವೇದವೆಂಬ ಕರ್ಮ ಅದು ಬೀಜವಿದ್ದ ಹಾಗೆ. ಆ ಕರ್ಮ ಬೀಜವನ್ನು ಬಿತ್ತಲಿಕ್ಕೆ ಯೋಗ್ಯವಾದ ಕ್ಷೇತ್ರ ಭೂಮಿ ಯಾರು? ದೇವರೇ ನೀನೇ ಆಗಿದ್ದೆ. ಹೀಗೆ ವೇದದಲ್ಲಿ ಹೇಳಿದ ಕರ್ಮವೆಂಬ ಬೀಜವನ್ನು ಬಿತ್ತಲು ಯೋಗ್ಯ ಕ್ಷೇತ್ರ ನೀನಾಗಿರುವಿ. ಅಂತಹ ನಿನ್ನನ್ನೇ ಕರ್ಮಗಳಿಂದ ಆರಾಧಿಸ್ತಾರೆ. ಆಮೇಲೆ ಧ್ಯಾನದ ಮೂಲಕವಾಗಿಯೂ ಆರಾಧಿಸ್ತಾರೆ. ಇದೆಲ್ಲದರ ಫಲವಾಗಿ ಅಪರೋಕ್ಷ ಜ್ಞಾನವನ್ನು ಸಂಪಾದಿಸ್ತಾರೆ. ಹಾಗೆ ಅಪರೋಕ್ಷ ಜ್ಞಾನ ಸಂಪಾದನೆ ಮಾಡಿದವರು ಸಂಸಾರದಲ್ಲಿ ಪೂರ್ಣ ವಿರಕ್ತರಾಗಿ ನಿನ್ನನ್ನೇ ಭಜಿಸಿ ಭಜಿಸಿ ಸಂಸಾರದಿಂದ ಪೂರ್ಣವಾಗಿ ಮುಕ್ತರಾಗ್ತಾರೆ. ಹೀಗೆ ಅವರು ಮಾಡಬೇಕು ದೇವರೇ. ಅದೆಲ್ಲ ಮಾಡಬೇಕಾಗಿದ್ದರೆ ನೀನು ಜಗತ್ತಿನಲ್ಲಿ ಪುನಃ ಎದ್ದೇಳಬೇಕು, ಎದ್ದು ಈ ಸೃಷ್ಟಿಯನ್ನು ಮಾಡಬೇಕು. ನೀನು ಎದ್ದು ಸೃಷ್ಟಿಯನ್ನು ಮಾಡಿದಾಗ ಮಾತ್ರ ಜ್ಞಾನಿಗಳಾದವರು, ಸಜ್ಜನರಾದವರು ಈ ರೀತಿ ವೇದಶಾಸ್ತ್ರದ ವಿಮರ್ಶೆ ಮಾಡಿ ವೇದೋಕ್ತ ಕರ್ಮಾನುಷ್ಠಾನ ಮಾಡಿ ನಿನ್ನನ್ನು ತಿಳಿದುಕೊಳ್ಳಲು, ನಿನ್ನನ್ನು ಅಪರೋಕ್ಷ ಜ್ಞಾನ ಪಡೆಯಲು, ನಿನ್ನನ್ನು ಬಳಿ ಸಾರಲು ಅದಕ್ಕೆ ಒಂದು ಅವಕಾಶ ಒದಗಿ ಬರುತ್ತೆ. ಅದಕ್ಕೋಸ್ಕರವಾಗಿ ದೇವರೇ ಎದ್ದೇಳು, ಎದ್ದು ಸೃಷ್ಟಿಯನ್ನು ಮಾಡು ಅಂತ ಕೇಳ್ತಾ ಇದ್ದಾರೆ. ಈಗ ವಾಕ್ಯ ಮತ್ತು ವಿಶೇಷಣಗಳ ಮೂಲಕ ಚಿಂತನೆ ಮುಂದುವರಿಸೋಣ. ಮೊದಲನೇದಾಗಿ ಒಂದು ವಿಶಿಷ್ಟವಾದ ವಿಶೇಷಣವನ್ನು ದೇವರಿಗೆ ಕೊಟ್ಟಿದ್ದಾರೆ. ದುರವಗಮ ಆತ್ಮತತ್ವ. ಹೇ ದುರವಗಮಾತ್ಮತತ್ವ ಅಂತ ವಿಶೇಷಣ. ಏನು ಹೇಳ್ತಾರೆ? ಆತ್ಮ ಅಂದರೆ ಪರಮಾತ್ಮ, ಪರಮಾತ್ಮನ ತತ್ವ ವಿಚಾರ ಅದು ದುರವಗಮ, ತಿಳಿದುಕೊಳ್ಳೋದು ಬಹಳ ಬಹಳ ಕಷ್ಟ. ದೇವರ ವಿಚಾರವನ್ನು ತಿಳಿದುಕೊಳ್ಳೋದು ಬಹಳ ಬಹಳ ಕಷ್ಟ. ಆಯಿತಾ? ದೇವರ ವಿಚಾರ ತಿಳಿದುಕೊಳ್ಳೋದು ಬಹಳ ಕಷ್ಟ, ಅವನನ್ನು ಕಾಣೋದು ಮತ್ತೂ ಕಷ್ಟ. ಹೀಗೆ ಆತ್ಮತತ್ವ, ಭಗವಂತನ ಒಂದು ಚಿಂತನೆ ವಿಚಾರ, ಅದನ್ನು ತಿಳಿದುಕೊಳ್ಳೋದು ಬಹಳ ಕಷ್ಟ. ಅದಾದ ಮೇಲೆ ಅವನನ್ನು ಅಪರೋಕ್ಷೀಕರಿಸಿಕೊಳ್ಳೋದು ಮತ್ತೂ ಕಷ್ಟ. ಅಲ್ಲಿ ದೇವರ ಬಗ್ಗೆ ಈ ಒಂದು ವಿಶೇಷಣ ಯಾಕೆ ಹಾಕ್ತಾರೆ ಅಂತ ಹೇಳಿದ್ರೆ, ದುರೋಗಮ ಆತ್ಮತತ್ವನೇ ಅಂತ ದೇವರನ್ನು ಯಾಕೆ ಸಂಬೋಧಿಸ್ತಾರೆ ಅಂದರೆ ಎರಡು ಕಾರಣದಿಂದ. ಒಂದು, ದೇವರು ಪರಿಪೂರ್ಣ, ಬಹಳ ಬಹಳ ರೀತಿಯಲ್ಲಿ ಸಕಲ ಗುಣ ಪರಿಪೂರ್ಣ. ಯಾವುದೇ ಚಿಂತನೆಯಿಂದ ನೋಡಿದಾಗಲೂ ಕೂಡ ದೇಶಕಾಲ ಗುಣಗಳಿಂದ ತುಂಬಿಕೊಂಡ ಮಹಾನುಭಾವ. ಅವನ ಬಗ್ಗೆ ಉಳಿದವರು ಎಷ್ಟು ತಿಳಿದುಕೊಂಡರೂ ಬಹಳ ಬಹಳ ಕಡಿಮೆ ತಿಳಿದುಕೊಂಡಾರು. ಪೂರ್ಣವಾಗಿ ತಿಳಿದುಕೊಳ್ಳೋ ವಿಚಾರ ಇಲ್ಲವೇ ಇಲ್ಲ. ಹೀಗಾಗಿ ದುರವಗಮ ಆತ್ಮತತ್ವ, ದೇವರೇ ನಿನ್ನ ವಿಚಾರವನ್ನು ತಿಳಿದುಕೊಳ್ಳೋದು ಬಹಳ ಕಷ್ಟ ಬಗರೇ. ದುರವಗಮ, ನಿನ್ನ ಅವಗಮನ, ನಿನ್ನ ಅರಿವು ತಿಳುವಳಿಕೆ ಅದು ಬಹಳ ದುಸ್ಸಾಧ್ಯ, ಬಹಳ ಕಷ್ಟಪ್ಪ, ಸಾಧ್ಯವೇ ಇಲ್ಲ. ಯಾಕೆಂದರೆ ನೀನು ಪರಿಪೂರ್ಣ, ನಾವೆಲ್ಲರೂ ಅಪೂರ್ಣರು. ಅಪೂರ್ಣರಾದ ನಾವು ಪರಿಪೂರ್ಣನಾದ ಬಗ್ಗೆ ಎಷ್ಟು ತಿಳಿದುಕೊಂಡೆವು ಭಗವಂತ? ತುಂಬ ಕಡಿಮೆ. ತಿಳಿದುಕೊಂಡದ್ದು ಬಹಳ ಬಹಳ ಕಡಿಮೆ, ತಿಳಿದುಕೊಳ್ಳದೆ ಇದ್ದದ್ದು ಬಹಳ ಬಹಳ ಜಾಸ್ತಿ. ಆದ್ದರಿಂದ ನಿನ್ನ ಬಗ್ಗೆ ತಿಳಿದುಕೊಂಡ್ವಾ ಅಂತ ಹೇಳಿದರೆ ತಿಳಿದುಕೊಂಡಿಲ್ಲ ಅಂತಲೇ ಬ್ರಹ್ಮಾದಿ ದೇವತೆಗಳು ಹೇಳ್ತಕ್ಕಂಥ ಮಾತು. ದೇವರ ಬಗ್ಗೆ ನಿಮಗೇನು ಗೊತ್ತು ಅಂದರೆ, ನಮಗೇನು ಗೊತ್ತಿಲ್ಲ ಅಂತ ದೊಡ್ಡವರು ಹೇಳಿಬಿಡ್ತಾರೆ. ಏನಪ್ಪ ಗೊತ್ತೇ ಇಲ್ವಾ ದೇವರ ಬಗ್ಗೆ ಅಂದರೆ, ಗೊತ್ತಿದೆ, ಗೊತ್ತಿರುವ ವಿಚಾರ ಕಡಿಮೆ, ಗೊತ್ತಿಲ್ಲದೇ ಇರುವ ವಿಚಾರ ಜಾಸ್ತಿ. ಹೀಗಾಗಿ ದೇವರ ಚಿಂತನೆ ಅಂತ ಬಂದಾಗ, ದೇವರ ಅರಿವಿನ ವಿಚಾರ ಬಂದಾಗ, ಅವನ ತಿಳುವಳಿಕೆಯ ವಿಚಾರ ಬಂದಾಗ, ಜ್ಞಾನಿಗಳಾದವರು ದೊಡ್ಡವರು, ಬ್ರಹ್ಮಾದಿ ದೇವತೆಗಳು, ಕಡೆಗೆ ಲಕ್ಷ್ಮೀದೇವಿ ನಿತ್ಯ ಮುಕ್ತಳಾದವಳು, ಅವಳೂ ಕೂಡ ತಿಳಿದುಕೊಂಡದ್ದು ಬಹಳ ಬಹಳ ಕಡಿಮೆ, ತಿಳಿಯದೇ ಇದ್ದದ್ದು ಜಾಸ್ತಿ. ಹೀಗಾಗಿ ದುರವಗಮ ಆತ್ಮತತ್ವ, ದೇವರು ಪರಿಪೂರ್ಣ, ನಾವೆಲ್ಲರೂ ಅಪೂರ್ಣರು. ಅಪೂರ್ಣರಾದ ನಾವು ಪರಿಪೂರ್ಣನಾದ ಬಗ್ಗೆ ತಿಳಿದುಕೊಂಡದ್ದು ಬಹಳ ಕಡಿಮೆಯಾದ್ದರಿಂದಾಗಿ ದುರವಗಮ ಆತ್ಮತತ್ವ, ಯಾರಿಗೂ ತಿಳಿಯದವನೇ ಅಂತಲೇ ಕರೀತಾರೆ. ಇನ್ನೊಂದು ರೀತಿಯಿಂದ ದುರೋಗಮ ಆತ್ಮತತ್ವ ಏನು?
ದೇವರು ಅವನ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಅಂತ ಹೊಡ್ತೀವಿ, ಆಯಿತು ಅಲ್ಪ ಸ್ವಲ್ಪ ತಿಳ್ಕೊಂಡ್ವಿ ಅಂತ. ಅಲ್ಪ ಸ್ವಲ್ಪವನ್ನಾದರೂ ಹೇಗೆ ನಾವು ನಮ್ಮ ಪ್ರಯತ್ನದಿಂದ ನಮ್ಮದೇ ಆದ ಸಾಮರ್ಥ್ಯದಿಂದ ದೇವರ ಬಗ್ಗೆ ಅಲ್ಪ ಸ್ವಲ್ಪ ತಿಳ್ಕೊಳ್ಬಹುದಾ? ಅದು ಸಾಧ್ಯವಿಲ್ಲ. ದೇವರ ಅನುಗ್ರಹ ಇದ್ದರೆ ಮಾತ್ರವೇ ದೇವರ ಬಗ್ಗೆ ಅಲ್ಪ ಸ್ವಲ್ಪನಾದರೂ ತಿಳ್ಕೊಳ್ಬೋದು. ಇಲ್ಲದೇ ಇದ್ದರೆ, ದೇವರ ಅನುಗ್ರಹ ಇಲ್ಲದೇ ಇದ್ದರೆ ದೇವರ ಬಗ್ಗೆ ಅಲ್ಪ ಸ್ವಲ್ಪವನ್ನೂ ಕೂಡ ನಮ್ಮ ಪ್ರಯತ್ನದಿಂದ ನಮ್ಮ ಸಾಮರ್ಥ್ಯದಿಂದ ಪಡ್ಕೋತೀವಿ ತಿಳ್ಕೊತೀವಿ ಅಂತ ಇಲ್ಲ. ಈ ಅರ್ಥದಲ್ಲೂ ಕೂಡ ದುರವಗಮ ಆತ್ಮತತ್ವ. ದೇವರೇ, ನಿನ್ನ ಅನುಗ್ರಹವಿಲ್ಲದೆ ನಿನ್ನ ಬಗ್ಗೆ ಅಲ್ಪ ಸ್ವಲ್ಪ ವಿಚಾರವನ್ನೂ ನಾವು ತಿಳಿಯಲಾರೆವು. ನೀನು ಅನುಗ್ರಹ ದೃಷ್ಟಿ ಬೀರಿದಾಗ ಮಾತ್ರವೇ, ನಿನ್ನ ಅನುಗ್ರಹದಿಂದ ಮಾತ್ರವೇ ನಿನ್ನ ಬಗ್ಗೆ ನಮ್ಮ ಯೋಗ್ಯತೆ ಇದ್ದಷ್ಟು ಅಲ್ಪ ಸ್ವಲ್ಪ ವಿಚಾರಗಳನ್ನು ನಾವು ತಿಳ್ಕೊಳ್ತೇವೆ. ಮತ್ತು ಪರಿಪೂರ್ಣನಾದ ನಿನ್ನ ಬಗ್ಗೆ ನಾವು ತಿಳ್ಕೊಳ್ಳೋದು ಅಪೂರ್ಣವಾದ್ದನ್ನೇ. ಯಾಕೆಂದರೆ ನಾವು ಯಾವತ್ತೂ ಅಪೂರ್ಣರೇ, ನೀನು ಯಾವತ್ತೂ ಪರಿಪೂರ್ಣನೇ. ಹೀಗಾಗಿ ನಿನ್ನ ಬಗ್ಗೆ ನಾವು ತಿಳ್ಕೊಳ್ಳೋದು ಬಹಳ ಬಹಳ ಅಲ್ಪ. ಆದ್ದರಿಂದ ದುರವಗಮ ಆತ್ಮತತ್ವ, ಆ ಒಂದು ಅಲ್ಪ ಸ್ವಲ್ಪ ಅರಿವು ಕೂಡ ನಿನ್ನ ಬಗ್ಗೆ ನಮಗೆ ಬಂದದ್ದು ನಿನ್ನ ಅನುಗ್ರಹದಿಂದ ಅನ್ನುವ ಎರಡು ಚಿಂತನೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಈ ಪದ, ಹೇ ದುರವಗಮ ಆತ್ಮತತ್ವ. ಮುಂದಿನ ವಾಕ್ಯ ನೋಡೋಣ. ಭವಮಧ್ಯ ವಿನಿಶ್ವಸಿತಾ ಇತಿ ಕವಯಃ ತ್ವಾಂ ವಿಮೃಶಂತಿ. ಭವಮಧ್ಯ ವಿನಿಶ್ವಸಿತಾ ಇತಿ ಕವಯಃ ತ್ವಾಂ ವಿಮೃಶಂತಿ. ಸಂಸಾರ ಮಧ್ಯದಲ್ಲಿ ವಿವಿಧ ದುಃಖಗಳನ್ನು ಅನುಭವಿಸಿ ಏದಿಸಲು ಬಿಡಿಸ್ತಾ ವಿವೇಕಿಗಳಾದವರು ನಿನ್ನ ಅನುಗ್ರಹದಿಂದ ನಿನ್ನ ಬಗ್ಗೆ ಶಾಸ್ತ್ರದಲ್ಲಿ ವಿಚಾರ ಮಾಡ್ತಾರೆ. ತ್ವಾಂ ವಿಮರ್ಶಂತಿ, ನಿನ್ನ ಬಗ್ಗೆ ವಿಮರ್ಶೆ ಮಾಡ್ತಾರೆ. ಎಲ್ಲಿ? ಶಾಸ್ತ್ರದಲ್ಲಿ. ಯಾರಪ್ಪ? ಕವಿಗಳು, ವಿವೇಕಿಗಳಾದವರು. ವಿವೇಚನ ಶಕ್ತಿ ಬರಬೇಕು, ಅಂದರೆ ವಿಮರ್ಶೆ ಮಾಡುವ ಬುದ್ಧಿ ಬರಬೇಕು. ದೇವರ ಬಗ್ಗೆ ನಾವು ಹೋಗಬೇಕಾಗಿದ್ದರೆ, ದೇವರ ಹತ್ರ ಹೋಗಬೇಕಾಗಿದ್ದರೆ ಮೊದಲು ಸಂಸಾರಕ್ಕೆ ಬೆನ್ನು ಹಾಕಿ ದೇವರಿಗೆ ಮುಖ ಹಾಕೋ ವಿಚಾರ. ಸಂಸಾರದಲ್ಲಿ ಇದ್ದುಕೊಂಡು ದೇವರ ಹತ್ರ ಹೋಗೋದು, ಸಂಸಾರವನ್ನು ಇಷ್ಟಪಡ್ತಾ ದೇವರ ಹತ್ರ ಹೋಗ್ಲಿಕ್ಕಾಗಲ್ಲ. ಸಂಸಾರವನ್ನು ಇಷ್ಟಪಡಬಾರ್ದು ಅಂದರೆ ಸಂಸಾರದ ಕೆಟ್ಟದ್ದು ಏನು ಅದನ್ನು ನಾವು ವಿಮರ್ಶೆ ಮಾಡಿ ತಿಳ್ಕೊಳ್ಬೇಕು. ಸಂಸಾರದಲ್ಲಿ ಏನಪ್ಪ ಕೆಟ್ಟದ್ದು? ಅಜ್ಞಾನ, ದುಃಖ, ಅಜ್ಞಾನ, ಕಾಮ, ಕರ್ಮ. ಇದೇ ಸಂಸಾರ. ಬಹಳ ಮುಖ್ಯವಾಗಿ ನಮಗಿರೋದು ಅಜ್ಞಾನ. ಅಜ್ಞಾನದಿಂದಾಗಿ ಏನೇನೋ ಬೈಕೆಗಳು, ಆ ಬೈಕೆಗಳಿಂದ ಕರ್ಮಗಳು, ಕರ್ಮಗಳಿಂದಾಗಿ ಸುಖ ದುಃಖ, ಇದರಿಂದಾಗಿ ಅನೇಕ ಜನ್ಮಗಳು, ಪುನಃ ಕರ್ಮ, ಪುನಃ ಸಂಸಾರ. ಇದು ಒಂದು ಭ್ರಮಣ, ತಿರುಗಾಟ, ಸುತ್ತಾ ಇರೋದು. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಚಕ್ರ ಸುತ್ತಾ ಇರುತ್ತೆ. ಅಜ್ಞಾನ ಕಾಮ ಕರ್ಮದ ಚಕ್ರ ಸುತ್ತಾ ಇರುತ್ತೆ. ಈ ಅಜ್ಞಾನ ಕಾಮಕರ್ಮದ ಚಕ್ರ ಸುತ್ತಾ ದುಃಖವನ್ನು ಅನುಭವಿಸ್ತಾ ಏದಿಸಿರು ಬಿಟ್ಟು ಸಾಕಪ್ಪ ಈ ಸಂಸಾರ, ನಮಗಿಂದು ಸಂಸಾರ ಬೇಡ. ಯಾಕೆ? ಇದು ಏನಾಗಿದೆ? ನಮಗೆ ಕೊಡುವ ಸುಖ ಅಂತ ಕರಿತೀವಷ್ಟೇ, ನಿಜವಾಗಿ ಸುಖವೇ ಇಲ್ಲ. ಇರೋದೆಲ್ಲ ಜಾಸ್ತಿ ದುಃಖವೇ. ಅಲ್ಲೊಂದು ಇಲ್ಲೊಂದು ಸುಖದ ಚಿಕ್ಕದಾದ ಬೆಳಕು. ಇರೋದೆಲ್ಲ ದುಃಖದ ಮಹಾಕತ್ತಲೆಯೇ ಇರೋದು. ಅದರಿಂದಾಗಿ ಅಂತಹ ದುಃಖವನ್ನು ಅನುಭವಿಸಲಿಕ್ಕೆ ಯಾಕಪ್ಪ ಇಷ್ಟೆಲ್ಲ ಒದ್ದಾಡ್ತಾ ಇದ್ದೀವಿ? ಸುಖ ಬೇಕು ಅಂತ ನಾವು ಹೊರಟಿವಿ, ಸುಖ ಪಡಿತಾ ಇಲ್ಲ. ಸುಖದ ಅಲ್ಲೊಂದು ಇಲ್ಲೊಂದು ಪುಟ್ಟ ಬೆಳಕನ್ನು ಮಾತ್ರವೇ ನಾವು ಪಡೆದದ್ದು, ಜಾಸ್ತಿ ಪಡೆದದ್ದು ಸುಖದ ಬದಲಾಗಿ ದುಃಖವನ್ನು. ಆದ್ದರಿಂದ ಸಂಸಾರ ಅಂದರೆ ಒಂದು ರೀತಿಯಿಂದ ದುಃಖ ಜಾಸ್ತಿ, ಸುಖ ಬಹಳ ಅಲ್ಪ. ಆದ್ದರಿಂದ ಈ ಸಂಸಾರ ಬೇಡ. ಈ ಸಂಸಾರದಿಂದ ಪಾರು ಮಾಡಬೇಕು. ಯಾರು ಪಾರು ಮಾಡಬೇಕು? ಸಂಸಾರದಲ್ಲಿ ಕಟ್ಟಿ ಹಾಕಿರುವ ದೇವರೇ ಪಾರು ಮಾಡಬೇಕು ಅಂತ ಈ ವಿವೇಕ ಬಂದವರು ಯಾವ ಕಡೆಗೆ ತಿರುಗ್ತಾರೆ? ದೇವರ ಕಡೆಗೆ ತಿರುಗ್ತಾರೆ. ದೇವರ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದರಿಂದ ಬಹಳ ಮುಖ್ಯ. ಜಯತೀರ್ಥರು ಒಂದು ಕಡೆ ಹೇಳ್ತಾರೆ, ವಿವಿಧ ಸಾಂಸಾರಿಕ ದುಃಖ ದರ್ಶನೇನ ವಿರಕ್ತಸ್ಯ ಶಮದಮಾದಿಮತಃ ಮುಮುಕ್ಷೋ ಅಧಿಕಾರಿಣಃ. ತಮ್ಮ ಗ್ರಂಥವನ್ನು ಪ್ರಾರಂಭ ಮಾಡ್ತಾ ಹೇಳ್ತಾರೆ, ಈ ಗ್ರಂಥವನ್ನು ಓದಲಿಕ್ಕೆ ಯಾರಪ್ಪ ಅಧಿಕಾರಿ ಅಂದರೆ, ಆಯ್ತಾ,
ವಿವಿಧ ಸಾಂಸಾರಿಕ ದುಃಖ ದರ್ಶನೇನ ವಿರಕ್ತಸ್ಯ. ಅನೇಕ ವಿಧವಾದ ಸಂಸಾರದ ದುಃಖವನ್ನು ಅನುಭವಿಸಿ ಸಾಕಪ್ಪ ಸಂಸಾರ ಅಂತ ಸಂಸಾರದ ಬಗ್ಗೆ ವೈರಾಗ್ಯ ಭಾವವನ್ನು ತಾಳುವವನು ಅಂತ ಹೇಳ್ತಾರೆ. ಅದು ಬೇಕ್ರಿ, ಅದು ಇದ್ದಾಗ ದೇವರ ಕಡೆ ಹೋಗಲಿಕ್ಕೆ ಸಾಧ್ಯ. ನೋಡಿ, ಯಾರಿಗೆ ಸಂಸಾರ ಅಂತ ಬಂದಾಗ ಬೇಕಾದಷ್ಟು ಆರಾಮವಾಗಿ ಎಲ್ಲ ಇದೆ, ಸುಖ ಸಂಪತ್ತು ಸೌಭಾಗ್ಯ ಪೂರ್ತಿ ಇದೆ, ಅವರು ದೇವರ ಕಡೆ ತಿರುಗೋದಿಲ್ಲ. ಯಾಕೆ? ಇಲ್ಲೇ ಮುಳುಗಿಬಿಡ್ತಾರೆ. ಆ ಸುಖ ಸಂಪತ್ತನ್ನು ಅನುಭವಿಸೋದ್ರಲ್ಲೇ ಮುಳುಗಿ ಹೋಗ್ತಾರೆ. ನಮ್ಮ ಗಾದೆ ಇರೋದೇ ಹಾಗೆ ಅಲ್ವಾ? ಸಂಕಟ ಬಂದಾಗ ವೆಂಕಟರಮಣ, ಸಂಕಟ ಬರದೇ ಇದ್ದರೆ ವೆಂಕಟರಮಣ ಚಿಂತೆ ನಮಗೆ ಬರೋದೇ ಇಲ್ಲ. ಆದ್ದರಿಂದಾಗಿ ಏನಾಗಬೇಕು? ಭವಮಧ್ಯ ವಿನಿಶ್ವಸಿತಾ ಕವಯ, ಅವರು ಕವಿಗಳಾಗಬೇಕು, ಅಂದರೆ ಜ್ಞಾನಿಗಳಾಗಬೇಕು, ವಿಮರ್ಶೆ ಮಾಡೋರಾಗಬೇಕು. ಯಾವ ರೀತಿ ವಿಮರ್ಶೆ ಮಾಡೋದು? ಸಂಸಾರದಲ್ಲಿ ದುಃಖವನ್ನು ಉಂಡು ಏದಿಸಿರು ಬಿಡ್ತಾ ಈ ಸಂಸಾರ ಉಪಯೋಗವಿಲ್ಲ ಅಂತ ವಿಮರ್ಶೆ. ಇದು ಮುಖ್ಯವಾದ ಚಿಂತನೆ. ಮತ್ತು ಸಂಸಾರದಲ್ಲಿ ಸುಖ ಸಿಗಲ್ಲ ಅಂತಲ್ಲ, ಸಿಗತ್ತೆ. ಮೊದಲು ದುಃಖ, ಮಧ್ಯದಲ್ಲಿ ಎಲ್ಲೋ ಸುಖದ ಬೆಳಕು, ಆಮೇಲೆ ಪುನಃ ದುಃಖ. ಇದು ಸಂಸಾರದ ಸುಖದ ವಿಮರ್ಶೆ. ಇಲ್ಲಿ ನಾವು ಪಡೆಯುವ ಸುಖ ನಶ್ವರವಾದ ಸುಖ, ಅತ್ಯಲ್ಪವಾದ ಸುಖ. ಅದಕ್ಕೆ ನಾವು ಪಡುವ ಶ್ರಮ ಮಹಾಶ್ರಮ. ಮಹಾಶ್ರಮವನ್ನು ಹಾಕಿ ನಾವು ಪಡೆಯತಕ್ಕಂಥದ್ದು ಅತ್ಯಲ್ಪವಾದ ನಶ್ವರವಾದ ಒಂದು ಸುಖವನ್ನು. ನಮಗೆ ನಿರಂತರವಾದ ಸುಖ ಬೇಕು ಅಂತ ಇದ್ದರೆ ಮಹಾಶ್ರಮ ಹಾಕಿ ಉಪಯೋಗವಿಲ್ಲಪ್ಪ. ಈ ಸಂಸಾರಕ್ಕೆ ಮಹಾಶ್ರಮ ಹಾಕಿ ಉಪಯೋಗ ಇಲ್ಲ. ಆ ಮಹಾಶ್ರಮವನ್ನು ಎಲ್ಲಿ ಹಾಕೋಣ? ದೇವರ ಭಕ್ತಿಯಲ್ಲಿ ಹಾಕೋಣ, ದೇವರ ಜ್ಞಾನವನ್ನು ಪಡೆಯೋದರಲ್ಲಿ ಹಾಕೋಣ, ಮೋಕ್ಷವನ್ನು ಪಡೆಯೋದಕ್ಕೆ ಹಾಕೋಣ. ಆಗ ಏನಾಗುತ್ತೆ? ಆ ದಾರಿಯಲ್ಲಿ ಸಾಗಲಿಕ್ಕೆ ಸಾಧ್ಯ. ಆ ಒಂದು ಶ್ರೇಷ್ಠವಾದ ಒಂದು ಮುಕ್ತಿಯ ಫಲವನ್ನು ಭಗವಂತನ ಅನುಗ್ರಹದಿಂದ ಪಡಲಿಕ್ಕೆ ಸಾಧ್ಯ. ಇದೆಲ್ಲ ವಿಮರ್ಶೆ ಮಾಡಬೇಕಾದ ವಿಚಾರ. ಹೀಗೆ ಸಂಸಾರ ಮಧ್ಯದಲ್ಲಿ ವಿವಿಧ ದುಃಖಗಳನ್ನು ಉಂಡು ಅನುಭವಿಸಿ ಏದಿಸಿರು ಬಿಡ್ತಾ ಯಾರು ವಿವೇಕಿಗಳಾಗ್ತಾರೆ ಅಂಥವರು ಟರ್ನಾದರು, ತಿರುಗಿದರು. ಯಾರ ಕಡೆ? ದೇವರ ಕಡೆ ತಿರುಗಿದರು. ದೇವರ ಕಡೆ ತಿರುಗಿ ದೇವರನ್ನು ತಿಳ್ಕೊಳ್ಬೇಕು ಅಂಥೇಳಿ ಶಾಸ್ತ್ರ ವಿಚಾರ, ಶಾಸ್ತ್ರ ವಿಮರ್ಶೆಯನ್ನು ಪ್ರಾರಂಭ ಮಾಡ್ತಾರೆ. ಶಾಸ್ತ್ರವನ್ನು ಓದಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೆ ಇಲ್ಲೂ ಒಂದು ವಿಚಾರ ಇದೆ. ಇದೆಲ್ಲ ವಿವಿಧ ಸಾಂಸಾರಿಕ ದುಃಖ ದರ್ಶನ ಆಯಿತು ಅಂದ್ಕೊಳ್ಳೆ ಬೇಡಪ್ಪ ಅಂತ ಹೇಳಿ ಬಿಟ್ಟು ಈ ಕಡೆ ಬಂದರು ಅಂತ ಏನು ಹೇಳೋ ಹಾಗಿಲ್ಲ. ಎಲ್ಲರೂ ಹಾಗೆ ಬರ್ತಾರೆ ಅಂತಿಲ್ಲ. ಅಲ್ಲೂ ಒಂದು ರೀತಿ ಭಗವಂತನ ಅನುಗ್ರಹ ಬೇಕೇ ಬೇಕು. ಸಾಕು ಇವನನ್ನು ಸಂಸಾರದಲ್ಲಿ ತೊಳ್ಳಾಡಿಸಿದ್ದು, ಈ ಕಡೆ ಕರೆಯೋಣ ಇವನಿಗೆ ವಿವೇಕ ಶಕ್ತಿಯನ್ನು ಕೊಟ್ಟು ಅಂತ ಹೇಳಿ. ವಿವೇಕ ಶಕ್ತಿ ಕೊಡಬೇಕಾದರೂ ದೇವರೇ ಬೇಕು. ದೇವರು ವಿವೇಕ ಶಕ್ತಿ ಕೊಡದೇ ಇದ್ದರೆ ನಾವಾದರೂ ಹೇಗೆ ವಿವೇಕ ಶಕ್ತಿಯನ್ನು ಪಡೆದೆವು? ಅಲ್ಲೂ ದೇವರೇ ಕರ್ತ, ಅಲ್ಲೂ ದೇವರೇ ಸ್ವತಂತ್ರ ಕರ್ತ. ಅದರಿಂದಾಗಿ ದೇವರ ಅನುಗ್ರಹದಿಂದ ವಿವೇಕ ಶಕ್ತಿಯನ್ನು ಪಡೆದವು. ಸಂಸಾರದ ವಿವಿಧ ದುಃಖಗಳನ್ನು ಉಂಡು ಏದಿಸಿರು ಬಿಡ್ತಾ ದೇವರ ಅನುಗ್ರಹದಿಂದ ವಿವೇಕ ಶಕ್ತಿಯನ್ನು ಪಡೆದವರು ದೇವರ ಬಗ್ಗೆ ವಿಶೇಷವಾಗಿ ಚಿಂತನೆ ಮಾಡಬೇಕು, ಅವನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳಿ ಅದಕ್ಕೋಸ್ಕರವಾಗಿ ಶಾಸ್ತ್ರ ವಿಚಾರವನ್ನು ಮಾಡ್ತಾರೆ. ನಿಗಮಾಯತ ವಾಂಗ್ಮನಸಃ ಮುಂದಿನ ಒಂದು ವಿಚಾರ. ನಿಗಮಾಯತ ವಾಂಗ್ಮನಸಃ, ಅದಕ್ಕೆ ಹೇಗೆ ದೇವರ ಚಿಂತನೆ ಮಾಡಬೇಕು ಅಂದರೆ ಹೇಗೆ ಚಿಂತನೆ ಮಾಡಬೇಕು? ದೇವರನ್ನು ಕಣ್ಣಾರೆ ಕಾಣಲಿಕ್ಕಾಗೋದಿಲ್ಲ. ಇಲ್ಲ, ದೇವರು ಕಣ್ಣಾರೆ ಕಾಣಲ್ಲ. ಯಾವ್ಯಾವುದೋ ವಸ್ತುಗಳನ್ನು ಕಣ್ಣಿನಿಂದ ಜಗತ್ತಿನೆಲ್ಲ ಕಂಡುಬಿಡುತ್ತೇವೆ ನಾವು. ಅದರ ಪರಿಚಯ ಇದೆಯಾ, ಇದರ ಪರಿಚಯ ಇದೆಯಾ ಅಂದರೆ ಹೌದು ನೋಡಿದ್ದೇವೆ ಅಂತೆಲ್ಲ ಹೇಳಿಬಿಡ್ತೇವೆ. ಹಾಗೆ ದೇವರ ಬಗ್ಗೆ ಹೇಳಲಿಕ್ಕಾಗೋದಿಲ್ಲ, ಕಣ್ಣಿಗೆ ಕಾಣೋವನಲ್ಲ. ಮತ್ತು ಊಹೆ ಮಾಡೋಣ, ಅನುಮಾನ ಮಾಡೋಣ ಅಂದರೆ ಊಹೆ ಮಾಡಿ ತಿಳ್ಕೊಳ್ಳೋದು ಬಹಳ ಕಷ್ಟವೇ. ಯಾಕೆಂದರೆ ಊಹೆ ಮಾಡೋದು ಅಂದರೆ ನಮ್ಮ ಮನಸ್ಸಿನಿಂದ ಮಾಡೋದು. ನಮ್ಮ ಮನಸ್ಸಿಗೆ ಗೊತ್ತಿರೋದು ಯಾವುದು? ಪ್ರಾಕೃತವಾದ ವಿಚಾರಗಳೇ ನಮ್ಮ ಮನಸ್ಸಿಗೆ ಗೊತ್ತಿರೋದು. ನಮಗೆ ಅನುಭವಕ್ಕೆ ಏನು ಬಂದಿದೆಯೋ ಅದು ನಮ್ಮ ಮನಸ್ಸಿನಲ್ಲಿ ಹೋಗಿ ಕೂತಿದೆ. ನಮ್ಮ ಅನುಭವಕ್ಕೆ ಬಂದಿರತಕ್ಕಂಥದ್ದು ಇಂದ್ರಿಯಗಳ ಮೂಲಕ ಪ್ರಾಕೃತವಾದ ಪ್ರಪಂಚದ ವಿಚಾರವೇ. ದೇವರ ವಿಚಾರ ನಮ್ಮ ಅನುಭವಕ್ಕೆ ಬಂದಿಲ್ಲ ಅಂದಮೇಲಿಂದ ಅಂತಹ ಮನಸ್ಸಿನಿಂದ ಪ್ರಾಕೃತ ವಿಚಾರಗಳಲ್ಲೇ ಮುಳುಗಿ ಹೋದ ಮನಸ್ಸು, ದೇವರ ಬಗ್ಗೆ ಏನೂ ತಿಳಿದುಕೊಳ್ಳದೇ ಇರುವ ಮನಸ್ಸು, ಅಂತಹ ಮನಸ್ಸಿನಿಂದ ದೇವರ ಬಗ್ಗೆ ನಾವು ಊಹೆ ಮಾಡೋದಾದರೂ ಹೇಗೆ? ದೇವರ ಬಗ್ಗೆ ಊಹೆ ಮಾಡೋದಾದರೂ ಹೇಗೆ? ಊಹೆ ಮಾಡಿ ಅನುಮಾನ ಮಾಡಿ ದೇವರ ಬಗ್ಗೆ ತಿಳ್ಕೊಳ್ಳೋ ವಿಚಾರವೂ ಇಲ್ಲ. ಹಾಗಾದರೆ ಉಳಿದದ್ದು ಯಾವುದು?
ನಿಗಮ ಅಂದರೆ ಆಗಮ. ವೇದಗಳು 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 ವೇದೋಪನಿಷತ್ತುಗಳು. ವೇದಗಳು ಅಂತ ಬಂದಾಗ ಮೂಲ ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಎಲ್ಲವೂ. ಅದಾದಮೇಲೆ 5ನೆಯ ವೇದ ಅಂತ ಬಂದಾಗ ಮಹಾಭಾರತ, ಪುರಾಣಾದಿಗಳು ಎಲ್ಲವನ್ನೂ ಕೂಡ ಪೌರುಷೇಯ ವೇದ ಅಂತ ಕರೆದು. ಅಪೌರುಷೇಯ ವೇದ ಯಾರೂ ರಚನೆ ಮಾಡದ ವೇದ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಅದರ ಮೂಲ ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತುಗಳು, ಅದು ಒಂದು ವಿಭಾಗ. ಆಮೇಲೆ ವೇದವ್ಯಾಸರು ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥ, ನಾರಾಯಣ ರೂಪಿ ಭಗವಂತ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥ ಪಂಚರಾತ್ರಾಗಮ, ಮೂಲ ರಾಮಾಯಣ, ಭಾಗವತಾದಿ ಪುರಾಣಗಳು, ಮಹಾಭಾರತ, ಇದೆಲ್ಲವೂ ಕೂಡ ಇನ್ನೊಂದು ರೀತಿಯಿಂದ ವೇದ. ಒಟ್ಟಿನಲ್ಲಿ ವೇದಶಾಸ್ತ್ರ ಇದೇ ನಮಗೆ ದೇವರನ್ನು ತಿಳ್ಕೊಳ್ಳಿಕ್ಕೆ ಮುಖ್ಯವಾದ ಆಧಾರ. ಹಾಗೆ ನಿಗಮ ಆಯತ ವಾಂಗ್ಮನಸಃ, ಆ ದೇವರನ್ನು ತಿಳ್ಕೊಳ್ಳಿಕ್ಕೆ ಅಂತ ಹೊರಟಾಗ ಇಂತಹ ನಿಗಮ, ಇಂತಹ ಪೌರುಷೇಯ ಅಪೌರುಷೇಯ ವೇದಗಳು, ಅದರಿಂದ ವೇದ್ಯನಾಗಿರ್ತಕ್ಕಂಥ ಭಗವಂತ, ಅವನನ್ನು ತಿಳ್ಕೊಳ್ಳಿಕ್ಕೆ ವಾಂಗ್ಮನಸಃ, ನಮ್ಮ ಮಾತು ಮತ್ತು ಮನಸ್ಸನ್ನು ವೇದದಲ್ಲಿ ತೊಡಗಿಸಿಕೋಬೇಕು. ಮಾತನ್ನು, ವೇದದ ಮಾತನ್ನೇ ಆಡಬೇಕು. ಮನಸ್ಸನ್ನು ಆ ವೇದದ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ, ವೇದ್ಯನ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಮನಸ್ಸು ಅಲ್ಲಿ ಹೋಗಿ ನೇರ್ಕೊಳ್ಬೇಕು. ಹೀಗೆ ನಮ್ಮ ಮಾತು ಮತ್ತು ಮನಸ್ಸು ಆ ಸಕಲ ವೇದ ಪ್ರತಿಪಾದ್ಯನಾದ ಪೌರುಷೇಯ ಅಪೌರುಷೇಯ ಆಗಮಗಳಿಂದ ಮುಖ್ಯವಾಗಿ ಪ್ರತಿಪಾದಿಸಲ್ಪಡುವ ಆ ದೇವರ ಬಗ್ಗೆ ನಾವು ವೇದಗಳ ಮೂಲಕವೇ ತಿಳ್ಕೊಳ್ಬೇಕು. ಅದಕ್ಕೋಸ್ಕರವಾಗಿ ಅಂತಹ ವೇದಗಳ ಕಡೆಗೆ ನಮ್ಮ ಮಾತನ್ನು ಮತ್ತು ಮನಸ್ಸನ್ನು ತೊಡಗಿಸ್ಕೋಬೇಕು. ಇದು ಮುಂದಿನ ಹಂತ. ದೇವರ ಕಡೆಗೆ ಹೋಗೋದು, ಸಂಸಾರ ಬೇಡ ಅಂತ ದೇವರ ಕಡೆಗೆ ಹೋಗೋದು. ದೇವರ ಬಗ್ಗೆ ಚಿಂತನೆ ಎಲ್ಲಿಂದ ಪ್ರಾರಂಭ? ವೇದಶಾಸ್ತ್ರಗಳ ಮೂಲಕವೇ. ಪ್ರತ್ಯಕ್ಷ ಉಪಯೋಗವಿಲ್ಲ, ಅನುಮಾನ ಉಪಯೋಗ ಇಲ್ಲ. ಆ ನಿಗಮ ವೇದಶಾಸ್ತ್ರ, ಪೌರುಷೇಯಾಗಮ, ಅಪೌರುಷೇಯಾಗಮ, ಶಾಸ್ತ್ರ ಅಂತೆಲ್ಲ ಕರೀತಾರೆ. ಅದೆಲ್ಲವನ್ನೂ ಅಧ್ಯಯನ ಮಾಡ್ತಾ 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 ದೇವರ ಚಿಂತನೆಯನ್ನು ಹೆಚ್ಚಿಸ್ಕೋತಾ ಹೋಗಬೇಕು. ಮನಸ್ಸಿಟ್ಟು ಅಧ್ಯಯನ ಮಾಡಬೇಕು, ಮನಸ್ಸಿಟ್ಟು ಕೇಳಬೇಕು, ಮನಸ್ಸಿಟ್ಟು ಹೇಳಬೇಕು, ಮನಸ್ಸಿಟ್ಟು ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿದ ಮೇಲೆ, ಗುರುಗಳಿಂದ ಕೇಳಿದ ಮೇಲೆ ಪುನಃ ಮನಸ್ಸು ಬೇಕು. ಮನನ ಮಾಡೋದಕ್ಕೋಸ್ಕರವಾಗಿ ಮನಸ್ಸು ಬೇಕು. ಆಯಿತು. ಅಲ್ಲಿ ವೇದಶಾಸ್ತ್ರ ಅಂತ ಬಂದಾಗ ಬಹಳ ಸ್ವಾರಸ್ಯ. ಅದು ಹೇಗೆ ವೇದಶಾಸ್ತ್ರದ ಮೂಲಕವಾಗಿ ದೇವರ ಚಿಂತನೆ. ಸಾಮಾನ್ಯವಾಗಿ ವೇದಶಾಸ್ತ್ರ ಅಂತ ಹೇಳಿದ್ವಿ. ಏನದು ವೇದಶಾಸ್ತ್ರ ಅಂದರೆ? ಚರಿತ ಮಹಾಮೃತಾಬ್ಧಿ ಪರಿವರ್ತ ಪರಿಶ್ರಮಣಾಹ. ಚರಿತ ಮಹಾಮೃತಾಬ್ಧಿ ಪರಿವರ್ತ ಪರಿಶ್ರಮಣಾಹ. ನೋಡಿ, ಆ ವೇದಶಾಸ್ತ್ರದ ಅಧ್ಯಯನ ಮಾಡಬೇಕು ಅಂದರೆ ಅದರಲ್ಲಿ ಮಹಾಪ್ರಯತ್ನವನ್ನೇ ಹಾಕಬೇಕಾಗತ್ತೆ. ಏನೋ ದಿವಸಾನು 24 ಗಂಟೆಯಲ್ಲಿ 1 ಗಂಟೆ ವೇದ ಓದ್ಬಿಡ್ತೀವಪ್ಪ, ಉಪಯೋಗ ಇಲ್ಲ ರೀ. ಹಾಗೆಲ್ಲ ಏನೂ ಇಲ್ಲದೆ ಇದ್ದಾಗ ದಿವಸಕ್ಕೆ 1 ಗಂಟೆನಾದರೂ ಉಪನಿಷತ್ ಪಾಠ ಹೇಳೋದು ಕೇಳೋದು ಮಾಡ್ತಾ ಇದ್ವಿ ನಾವು. ಅದು ಪರವಾಗಿಲ್ಲ, ಏನೂ ಇಲ್ಲದೆ ಇದ್ದಕ್ಕೆ ಪರವಾಗಿಲ್ಲ. ಅನೇಕ ಜನ್ಮಗಳಲ್ಲಿ ಹೀಗಾದಾಗ ಯಾವುದೋ ಒಂದು ಫೈನ್ ಜನ್ಮ ಆಗ್ಬೋದು, ನಮಗೂ ಕೂಡ ಒಂದು ಆಗತ್ತೆ, ಆಗ್ಬೋದು. ಯಾಕೆ ಆಗತ್ತೆ ಅಂತ ಭರವಸೆ ಇಟ್ಕೊಳ್ಳೋಣ, ಆಗಬಾರ್ದು ಅಂತಲ್ಲ, ಆಗತ್ತೆ, ಆಯಿತು. ಆದರೆ ಅದಕ್ಕೆ ತುಂಬ ಪರಿಶ್ರಮ ಹಾಕಬೇಕು. ನಾನು ಈ ಜನ್ಮದಲ್ಲಿ 1 ಗಂಟೆ ಉಪನಿಷತ್ ಪಾಠ ಹೇಳಿದೆ, ಉಪನಿಷತ್ ಪಾಠ ಕೇಳಿದೆ, 10 ಉಪನಿಷತ್ ಚಿಂತನೆ ಮುಗಿತು, ದೇವರೇ ಕಾಣಯ್ಯ. ಇಲ್ಲ, ಅಷ್ಟು ಸುಲಭ ಅಲ್ಲ. ಅದಕ್ಕೆ ಹೇಳ್ತಕ್ಕಂಥದ್ದು ಚರಿತ ಮಹಾಮೃತ ಅಬ್ಧಿ ಪರಿವರ್ತ ಪರಿಶ್ರಮಣಾಹ. ದೇವರ ಚರಿತ್ರೆಯ ಮಹಾ ಅಮೃತ ಸಮುದ್ರ ಅಂದ್ರೇ ಅದು ವೇದಶಾಸ್ತ್ರ. ವೇದಶಾಸ್ತ್ರ ಅಂದರೆ ದೇವರ ಚರಿತ್ರೆಯ ಮಹಾ ಅಮೃತ ಸಮುದ್ರ. ನೋಡಿ, ದೊಡ್ಡ ಸಮುದ್ರಪ್ಪ, ದೊಡ್ಡ ಸಮುದ್ರ. ವೇದಶಾಸ್ತ್ರ ಅಂದರೆ ದೊಡ್ಡ ಸಮುದ್ರ. ಆ ಸಮುದ್ರ ತುಂಬಿಕೊಂಡಿರೋದು ಅಮೃತ. ಯಾವ ಅಮೃತ? ದೇವರ ಚರಿತ್ರೆ ಎನ್ನುವ ಮಹಾಮೃತ. ಈ ಉಳಿದ ಅಮೃತವೂ ಕೂಡ ಉಪಯೋಗ ಇಲ್ಲ. ದೇವತೆಗಳು ದಾನವರು ಸಮುದ್ರ ಮಥನ ಮಾಡಿದ್ರು, ಅಮೃತ ಸಿಕ್ತು, ಅಮೃತ ಕುಡಿದ್ರು ದೇವತೆಗಳು ಅಂತ ವಿಚಾರ. ಕುಡಿದಿದ್ದಾರೆ. ಇಲ್ಲಪ್ಪ, ಆ ಅಮೃತವೂ ಈ ಅಮೃತದ ಮುಂದೆ ಏನೂ ಅಲ್ಲ. ದೇವರ ಚರಿತೆ ಎನ್ನುವ ಅಮೃತ ಇದೆಯಲ್ಲ, ಇದು ಮಹಾಮೃತ. ಯಾಕೆ? ಶ್ರೇಷ್ಠವಾದ ಅಮೃತತ್ವ, ಮೋಕ್ಷವನ್ನು ಕೊಡ್ತಕ್ಕಂಥದ್ದದು. ಅದರಿಂದಾಗಿ ಮಹಾಮೃತ. ದೇವರ ಚರಿತ್ರೆ ಎನ್ನುವ ಮಹಾ ಅಮೃತ. ಅಮೃತದ ಸಮುದ್ರ ಯಾವುದು ಅಂದರೆ ವೇದಶಾಸ್ತ್ರ.
ವೇದಶಾಸ್ತ್ರ ಪೌರುಷೇಯ ಅಪೌರುಷೇಯ ವೇದಗಳ ರಾಶಿ ಅಂದರೆ ದೇವರ ಚರಿತ್ರೆ ಎನ್ನುವ ಮಹಾ ಅಮೃತದ ದೊಡ್ಡ ಸಮುದ್ರ. ದೊಡ್ಡ ಸಮುದ್ರ ಅಂದ ಮೇಲೆ ಅದರ ಬಗ್ಗೆ ವಿಮರ್ಶೆ ಮಾಡಲಿಕ್ಕೆ ಎಷ್ಟು ಜನ್ಮ ಬೇಕ್ರಿ, ಎಷ್ಟು ಜನ್ಮ ಬೇಕು? ಒಂದೇ ಜನ್ಮದಲ್ಲಿ ಅದೆಲ್ಲ ತಿಳ್ಕೊಂಡು ಅದೆಲ್ಲವನ್ನು ಕೂಡ ನಾವು ಮನನ ಮಾಡಲಿಕ್ಕೆ ಸಾಧ್ಯವಾ? ಕಷ್ಟದ ವಿಚಾರ. ಆದರೂ ನಮ್ಮ ಯೋಗ್ಯತೆ ಇದ್ದಷ್ಟು ಮಾಡ್ತಾ ಹೋಗಬೇಕು. ಅದನ್ನೇ ಹೇಳ್ತಾರೆ, ಚರಿತ ಮಹಾಮೃತಾಬ್ಧಿ ಪರಿವರ್ತ ಪರಿಶ್ರಮಣ. ದೇವರೇ, ನಿನ್ನ ಚರಿತ ಮಹಾಮೃತ ಎನ್ನುವ ಸಮುದ್ರ ವೇದಶಾಸ್ತ್ರದ ರಾಶಿ. ಸಮುದ್ರ ಅಂತ ಬಂದ್ಕೊಳ್ಳೆ ನಮ್ಮ ನೆನಪಿಗೆ ಬರೋದೇನು? ಸಮುದ್ರ ಮಥನವೇ. ಸಮುದ್ರ ಮಥನದೇ ಕಥೆ. ಏನು ಮಾಡಿದರು? ಮಂದರ ಪರ್ವತವನ್ನು ತೆಗೆದುಕೊಂಡು ಬಂದರು, ಅಲ್ಲಿ ಹಾಕಿ ಸಮುದ್ರವನ್ನು ಮಥನ ಮಾಡಿದರು. ಆಗ ಆಯಾಸ, ಶ್ರಮ ಇಬ್ಬರು ತುಂಬ ಪಟ್ಟಿದ್ದಾರೆ. ದೇವತೆಗಳು ತುಂಬ ಶ್ರಮ ಪಟ್ಟಿದ್ದಾರೆ, ದೈತ್ಯರು ತುಂಬ ಶ್ರಮ ಪಟ್ಟಿದ್ದಾರೆ. ಎಲ್ಲ ಆದಮೇಲೆ ಏನೇನೋ ಫಲಗಳು ಮೊದಲು ಬಂತು. ಆಮೇಲಿಂದ ಲಕ್ಷ್ಮೀದೇವಿ ಬಂದು, ಅದಾದ ಮೇಲಿಂದ ಧನ್ವಂತರಿ ಪರಮಾತ್ಮ ಅಮೃತವನ್ನು ತೆಗೆದುಕೊಂಡು ಬಂದ ಅಂತ ಕಥೆ. ಇದು ಹಾಗೆಪ್ಪ. ವೇದಶಾಸ್ತ್ರ ಏನಿದೆ, ದೇವರ ಚರಿತ್ರೆ ಎನ್ನುವ ಮಹಾಮೃತದ ಸಾಗರ ವೇದಶಾಸ್ತ್ರ. ಈ ಸಮುದ್ರ ಸಾಗರ ಏನಿದೆ, ಇಲ್ಲೂ ಮಥನ ಮಾಡಬೇಕು. ಇಲ್ಲಿ ಯಾವುದಪ್ಪ ಮಂದರ ಪರ್ವತ? ನಮ್ಮ ಮನಸ್ಸೇ ಒಂದು ಮಂದರ ಪರ್ವತ. ನಮ್ಮ ಮನಸ್ಸೇ ಒಂದು ಮಂದರ ಪರ್ವತ. ಮನಸ್ಸೆಂಬ ಮಂದರ ಪರ್ವತದಿಂದ ಇಲ್ಲೂ ಮಥನ ಮಾಡಬೇಕು. ಮಹಾಶ್ರಮ ಹಾಕಬೇಕು. ಇಲ್ಲೂ ಕೂಡ ಮಹಾಶ್ರಮ ಹಾಕಿ ಆ ಸಮುದ್ರ ಮಥನ ಮಾಡಿದರೆ ಆಗ ಆ ಒಂದು ಸಮುದ್ರ ಮಥನದ ಮೂಲಕ ದೇವರ ಪರೋಕ್ಷ ಜ್ಞಾನ ನಮಗೆ ಸಿದ್ಧವಾಗತ್ತೆ ಅಂತ. ಇದೇನ್ರಿ, ವೇದಶಾಸ್ತ್ರ ಓದ್ತೀವಿ ಅಂತ ನಮಗೆ ಗೊತ್ತಪ್ಪ. ವೇದಶಾಸ್ತ್ರವೆಂಬ ಸಮುದ್ರವನ್ನು ಮನಸ್ಸೆಂಬ ಮಂದರ ಪರ್ವತವನ್ನು ಹಾಕಿ ಕಡಗೋಲನ್ನಾಗಿ ಮಾಡಿಕೊಂಡು ಕಡಿಯೋದು ಅಂದರೆ ಏನು? ವೇದಶಾಸ್ತ್ರ ಓದಿದ ಕೂಡ ದೇವರ ವಿಚಾರ ಗೊತ್ತಾಗಲ್ಲ, ಅಲ್ಲಿ ಸಮುದ್ರ ಮಥನ ಅಂದರೆ ಏನು ಅಂತ ನೋಡಿ. ಇಲ್ಲ, ವೇದಶಾಸ್ತ್ರ ಓದಿದ ಕೂಡಲೇ ದೇವರ ಬಗ್ಗೆ ಗೊತ್ತಾಗತ್ತೆ ಅಂತಿಲ್ಲ. ಯಾಕೆ ಅಂತ ಹೇಳಿದ್ರೆ, ವೇದಶಾಸ್ತ್ರ ನಮಗೆ ದೇವರ ಬಗ್ಗೆ ಹೇಳೋ ಸಂದರ್ಭದಲ್ಲಿ ಏನು ಮಾಡುತ್ತೆ? ಅದು ಗೊತ್ತಿದ್ದವರಿಗೆ ಗೊತ್ತಾಗೋ ಹಾಗೆ, ಗೊತ್ತಿಲ್ಲದೆ ಇದ್ದವರಿಗೆ ಗೊತ್ತಿಲ್ಲದೆ ಇದ್ದ ಹಾಗೆ, ಸಂಶಯ ಬರೋರಿಗೆ ಸಂಶಯ ಬರೋ ಹಾಗೆ ಹೀಗೆ ಹೇಳುತ್ತೆ. ವೇದಶಾಸ್ತ್ರ ದೇವರ ಬಗ್ಗೆ ಹೇಳಿದರೂ ಕೂಡ ನಮಗೆ ವಿಮರ್ಶೆ ಮಾಡಿ ಅಲ್ಲಿ ಏನು ಹೇಳ್ತಾರೆ ಅಂತ ತಿಳ್ಕೋಬೇಕು. ವಿಮರ್ಶೆ ಮಾಡದೇ ಇದ್ದರೆ ಏನೇನೋ ಗೊತ್ತಾಗತ್ತೆ, ಏನೇನೋ ಬಂದ್ಬಿಡುತ್ತೆ. ಅದು ಇದು ಅಂತಲ್ಲ, ಏನು ಬೇಕಾದರೂ ವೇದಶಾಸ್ತ್ರವನ್ನು ಓದಿಯೂ ಕೂಡ ದೇವರ ಬಗ್ಗೆ ನಾವು ತಿಳಿದುಕೊಳ್ಳದೇ ಇರೋ ಪ್ರಸಂಗ, ದೇವರ ಬಗ್ಗೆ ವಿಪರೀತ ಜ್ಞಾನವನ್ನು ಪಡೆಯೋ ಪ್ರಸಂಗನೂ ಬಂದ್ಬಿಡುತ್ತೆ. ಅದಕ್ಕೋಸ್ಕರವಾಗಿ ಅಲ್ಲಿ ಮಥನ ಮಾಡಬೇಕು. ಅಲ್ಲಿ ಯಾವ ರೀತಿ ಮಥನ ಮಾಡೋ ಸಂದರ್ಭದಲ್ಲಿ ಇಬ್ಬರೂ ಸೇರಿಕೊಂಡಿದ್ರು, ದೈತ್ಯರು ಸೇರಿಕೊಂಡಿದ್ರು, ದೇವತೆಗಳು ಸೇರಿಕೊಂಡಿದ್ರು. ಹಾಗೆ ಇಲ್ಲೂ ಮಥನ ಮಾಡಬೇಕಾಗಿದ್ದರೆ, ವೇದಶಾಸ್ತ್ರ ಸಮುದ್ರವನ್ನು ಮಥನ ಮಾಡಬೇಕಾಗಿದ್ದರೆ ದೈತ್ಯರ ಸ್ಥಾನದಲ್ಲಿ ಪೂರ್ವಪಕ್ಷ, ದೇವತೆಗಳ ಸ್ಥಾನದಲ್ಲಿ ಸಿದ್ಧಾಂತ. ಅಂದರೆ ವೇದಕ್ಕೆ ಎಲ್ಲ ರೀತಿಯ ಅರ್ಥ. ಇವತ್ತು ಸ್ವಾರಸ್ಯ ಇದೆ ನೋಡಿ, ಅದ್ವೈತ ಸಿದ್ಧಾಂತದ ಚಿಂತನೆ ಬಂದಿದೆ, ಅದು ವೇದದ ಮೂಲಕವೇ ಬಂದದ್ದು. ಆಯಿತಾ? ಮಧ್ವಾಚಾರ್ಯ ತತ್ವವಾದವನ್ನು ಕೊಟ್ಟರು, ಅದಕ್ಕೂ ಮೂಲ ವೇದವೇ. ಇದೇನ್ರಿ ಆಯಿತು? ಒಂದೇ ವೇದದ ಮೂಲಕವಾಗಿ ಪರಸ್ಪರ ವಿರುದ್ಧವಾದ ವಿಚಾರಧಾರೆಗಳು ಬರಲಿಕ್ಕೆ ಸಾಧ್ಯನಾ? ಬಂದಿದೆಯಲ್ಲಪ್ಪ, ಬಂದಿದೆ. ಅದನ್ನು ಶಂಕರಾಚಾರ್ಯ ನೋಡಿದ್ರೆ ಅವರು ಹೇಳ್ತಾರೆ, ನಮ್ಮ ಮಾಯಾವಾದ ಅದ್ವೈತ ಸಿದ್ಧಾಂತವನ್ನೇ ಯಾವುದು ಹೇಳ್ತಾ ಇದೆ, ವೇದಶಾಸ್ತ್ರ ಹೇಳ್ತಾ ಇದೆ ಅಂತ ಹೇಳ್ತಾರೆ. ಮಧ್ವಾಚಾರ್ಯ ಅದಕ್ಕೆ ವಿರುದ್ಧವಾಗಿ ಏನು ಹೇಳ್ತಾರೆ? ಮಾಯಾವಾದವನ್ನು ನಿರಾಸ ಮಾಡಿ ತತ್ವವಾದವನ್ನು ವೇದ ಹೇಳ್ತಾ ಇದೆ ಅಂತ ಹೇಳ್ತಾರೆ. ಹಾಗಾದರೆ ನಮಗೆ ಗೊತ್ತಾಗಬೇಕು ಅಂತಿದ್ದರೆ ಏನು ಮಾಡಬೇಕು? ವಿಮರ್ಶೆ ಮಾಡಲೇಬೇಕು. ವಿಮರ್ಶೆ ಮಾಡಬೇಕು. ವೇದ ಅದ್ವೈತವನ್ನು ಹೇಳುತ್ತೋ, ವೇದ ದ್ವೈತವನ್ನು ಹೇಳುತ್ತೋ, ವೇದ ಮಾಯಾವಾದವನ್ನು ಹೇಳುತ್ತೋ, ವೇದ ತತ್ವವಾದವನ್ನು ಹೇಳುತ್ತೋ ಅಂತ ನಾವು ತಿಳ್ಕೊಳ್ಬೇಕಾಗಿದ್ದರೆ ಇಲ್ಲೂ ಒಂದು ಸಮುದ್ರ ಮಥನ, ಇಲ್ಲೂ ಪೂರ್ವಪಕ್ಷ ಬರಬೇಕು. ಮಾಯಾವಾದ ಮೊದಲಾಗಿರ್ತಕ್ಕಂಥ ವಾದಗಳು ಪೂರ್ವಪಕ್ಷದ ಸ್ಥಾನದಲ್ಲಿ ಬರುತ್ತೆ. ಆಚಾರ್ಯ ಕೊಟ್ಟಿರ್ತಕ್ಕಂಥ ಸಿದ್ಧಾಂತ ಅದು ನಮಗೆ ಗೊತ್ತಾಗಬೇಕು. ಹೀಗೆ ಅದು ಶ್ರೀ ವೇದಾಂತ ಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮ ಪೋಷಿತಾತ್ಮ ಹೃದಯಂ ತತ್ಪೂರ್ವ ಪಕ್ಷಾಸುರೈ ಸಿದ್ಧಾಂತೋಕ್ತಿ ಸುರೇಶ್ವರೈಶ್ಚ ಮಹಿತಃ
ಯಕೃಷ್ಣಮಥಿತಃ ಯಕೃಷ್ಣದುಗ್ಧಾಂಬುಧಿ ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ ಸಮಾಂ ಪಾಯಾದ್ಗುಣೋದ್ಯನ್ಮಣಿ ಅಂತ ರುಕ್ಮಿಣೀಶ ವಿಜಯ ಪ್ರಾರಂಭ ಆಗೋದೇ ಈ ಒಂದು ಶ್ಲೋಕದಿಂದ. ಅಲ್ಲೂ ಇದೇ ವಿಚಾರ ಬರುತ್ತೆ. ಏನಪ್ಪ ಅಂತ ಹೇಳಿದಾಗ ಮಥನ ಮಾಡಬೇಕು. ಮಥನ ಮಾಡಿದಾಗ ಕೃಷ್ಣ ಕಡಗೋಲನ್ನು ಕೈಯಲ್ಲಿ ಇಟ್ಟುಕೊಂಡು ಏನು ಸಂದೇಶ ಕೊಡ್ತಾ ಇದ್ದಾನೆ? ಕಡೆದಾಗ ಮಾತ್ರವೇ ಬೆಣ್ಣೆ ಬರುತ್ತೆ, ಕಡೆಯದೇ ಇದ್ದರೆ ಬೆಣ್ಣೆ ಬರೋದಿಲ್ಲ. ಹಾಗೆ ತತ್ವಜ್ಞಾನವೆಂಬ ಬೆಣ್ಣೆ ಬರಬೇಕು ಅಂತ ಇದ್ದರೆ, ದೇವರ ಒಂದು ವಿಶೇಷವಾದ ಜ್ಞಾನ ತತ್ವಜ್ಞಾನವೆಂಬ ಬೆಣ್ಣೆ ಬರಬೇಕು ಅಂತ ಇದ್ದರೆ ಶಾಸ್ತ್ರ ಸಮುದ್ರವನ್ನು ಮಥನ ಮಾಡಬೇಕು. ಯಾವುದಪ್ಪ ಕಡಗೋಲು ಇಲ್ಲಿ? ನಮ್ಮ ಮನಸ್ಸು, ನಮ್ಮ ಬುದ್ಧಿ, ಅದಕ್ಕೆ ಕಡಗೋಲು. ಅದರ ಮೂಲಕವಾಗಿ ವಿಮರ್ಶೆ ಮಾಡಬೇಕು. ಹೀಗೆ ವಿಮರ್ಶೆ ಮಾಡಿದಾಗ ಸಿಗತ್ತೆ. ವೇದಶಾಸ್ತ್ರ ಇದೆ, ದೇವರನ್ನು ತಿಳಿಸ್ಕೊಡತ್ತೆ ಅಂತ ಹೇಳಿ ಓದಿದ ಕೂಡಲೇ ವೇದಶಾಸ್ತ್ರವನ್ನು, ದೇವರ ವಿಚಾರ ನಮಗೆ ಮನದಟ್ಟಾಗೋದಿಲ್ಲ. ಅದು ಹೀಗೂ ಆಗ್ಬೋದು ಹಾಗೂ ಆಗ್ಬೋದು ಅನ್ನೋ ರೀತಿಯಲ್ಲಿ ವೇದಶಾಸ್ತ್ರ ಅಡ್ಡಗೋಡ ಮೇಲೆ ದೀಪ ಇಟ್ಟಂತೆ ಹಾಗೆಯೇ ಹೇಳುತ್ತೆ. ಅದು ಪರೋಕ್ಷ ಪ್ರಿಯಾ ದೇವಾಹ ಅಂತ ಕರೀತಾರೆ. ಹಾಗೆ ಪರೋಕ್ಷ ಪ್ರಿಯಾಣಿ ಶಾಸ್ತ್ರಾಣಿ. ವೇದ ಯಾವತ್ತೂ ಕೂಡ ಏನು ಮಾಡುತ್ತೆ ಅಂದರೆ ದೇವರ ವಿಚಾರವನ್ನು ಪರೋಕ್ಷವಾಗಿ ಹೇಳುತ್ತೆ. ಆಯಿತಾ? ನಾವು ಅದನ್ನು ವಿಮರ್ಶೆ ಮಾಡಿ ಸರಿಯಾದ ರೀತಿಯಲ್ಲಿ ಪ್ರತ್ಯಕ್ಷೀಕರಿಸ್ಕೊಳ್ಬೇಕು, ತಿಳ್ಕೊಳ್ಬೇಕು ಅಂತ ವಿಚಾರ. ಅದನ್ನೇ ಹೇಳ್ತಾರೆ, ಚರಿತ ಮಹಾಮೃತಾಬ್ಧಿ ಪರಿವರ್ತ ಪರಿಶ್ರಮಣಃ. ತುಂಬ ಪ್ರಯತ್ನ ಮಾಡಬೇಕಪ್ಪ. ನೋಡಿ, ನಾವು ಎಲ್ಲೋ ಕಡೆಯಿಂದ ವೇದಶಾಸ್ತ್ರ ಓದೋದೇ ಬಿಟ್ಬಿಟ್ಟಿದ್ದೀವಿ. ಉಪನಿಷತ್ತೇ ಬೇಡ, ವೇದಶಾಸ್ತ್ರ ಬೇಡ, ಯಾವುದು ಬೇಡ. ಅದಾದಮೇಲಿಂದ ವಿಮರ್ಶಂತೂ ಇಲ್ಲವೇ ಇಲ್ಲ ಅಂತ ಬಿಟ್ಬಿಟ್ಟಿದ್ದೀವಿ. ಓದಿದರೂ ಒಂದಿಷ್ಟು ಉಪನ್ಯಾಸ ಪ್ರವಚನ ಮಾಡೋದು ಕೇಳೋದು ಅಂತ ವಿಮರ್ಶೆ ಮಾಡೋ ವಿಚಾರವೇ ಬಿಟ್ಟು ಹೋಗ್ಬಿಟ್ಟಿದೆ. ಆದರೆ ಆಚಾರ್ಯರು ಪುಣ್ಯಕ್ಕೆ ನಮಗೆ ಎಲ್ಲ ಕಡೆಯಲ್ಲೂ ಕೂಡ ಕೊಟ್ಬಿಟ್ಟಿದ್ದಾರೆ. ಬೆಣ್ಣೆ ಕೊಟ್ಬಿಟ್ಟಿದ್ದಾರೆ ಆಚಾರ್ಯರು. ತತ್ವಜ್ಞಾನದ ಬೆಣ್ಣೆ ಅವರು ವಿಮರ್ಶೆ ಮಾಡಿ ಕೊಟ್ಬಿಟ್ಟಿದ್ದಾರೆ. ಕನಿಷ್ಠ ಪಕ್ಷ ಆ ಬೆಣ್ಣೆ ನಾವು ತಗೋಬೇಕು, ಕನಿಷ್ಠ ಪಕ್ಷ ಆ ಬೆಣ್ಣೆ ತಗೋಬೇಕು. ಆದರೂ ಆಚಾರ್ಯರು ಕೊಟ್ಟ ಆ ಬೆಣ್ಣೆ ತತ್ವಜ್ಞಾನದ ಬೆಣ್ಣೆ. ಆದರೆ ಆಚಾರ್ಯರು ಯಾವ ರೀತಿ ಯುಕ್ತಿ ಪುರಸ್ಸರವಾಗಿ ಅದನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ, ಆ ಯುಕ್ತಿಗಳೇನು, ಆಚಾರ್ಯ ಯಾವ ರೀತಿ ವಿಮರ್ಶೆ ಮಾಡಿದ್ದಾರೆ, ಆ ವಿಮರ್ಶೆ ಏನು, ಅದನ್ನು ತಿಳಿದುಕೊಂಡು ಆ ತತ್ವಜ್ಞಾನವೆಂಬ ಬೆಣ್ಣೆಯನ್ನು ನಾವು ಪಡೆಯಬೇಕು. ಯಾಕೆಂದರೆ ಶಾಸ್ತ್ರ ಮಥನ ವಿಮರ್ಶೆ ಮಾಡದೇನೆ ಹಾಗೇ ನಾವು ಆ ಅದ್ವೈತ ತತ್ವವಾದ ಯಾವುದೇ ಒಂದನ್ನಾಗಲಿ ನಮ್ಮ ಪೂರ್ವಿಕರು ಕೊಟ್ಟಿದ್ದಾರೆ ಅಂತ ಹೇಳಿ ಅದನ್ನು ನಂಬಿಕೊಂಡು ಹೊರಟ್ರೆ, ಇವತ್ತು ಅದು ನಮ್ಮ ಪೂರ್ವಿಕರು ಕೊಟ್ಟಿದ್ದಾರೆ ಅಂತ ಈ ಜನ್ಮದಲ್ಲಿ ಏನೋ ಸರಿ ಹೋಯ್ತಪ್ಪ, ಮುಂದಿನ ಜನ್ಮದಲ್ಲಿ ಈ ಜನ್ಮದಲ್ಲಿ ನಾವು ಅದ್ವೈತಿಗಳಾಗಿ ಹುಟ್ಟಿದ್ವಿ, ಅದ್ವೈತದ ನಮ್ಮ ಪೂರ್ವಿಕರು ಕೊಟ್ಟಿದ್ದಾರೆ ಅಂತ ಒಪ್ಕೊಂಡ್ಬಿಡೋದು. ಮುಂದಿನ ಜನ್ಮದಲ್ಲಿ ಪುನಃ ದ್ವೈತಿಗಳಾಗಿ ಹುಟ್ಟಿದಾಗ ಅದು ಸರಿ ಅಂತ, ಅದರ ಮುಂದಿನ ಜನ್ಮದಲ್ಲಿ ಇನ್ಯಾವುದೋ ಒಂದು ಮತಾಚಾರದ ಅನುಯಾಯಿಗಳಾಗಿ ಹುಟ್ಬಿಟ್ರೆ ಅಲ್ಲಿ ಹೋಗ್ತೀವಿ. ಅಲ್ರಿ, ಕಥೆ ಏನಾಗಾರೆ? ನಮಗೆ ಸರಿಯಾದ ತತ್ವಜ್ಞಾನ ಇಲ್ಲವೇ ಇಲ್ಲ. ಒಂದೊಂದು ಜನ್ಮದಲ್ಲಿ ಒಂದೊಂದು ರೀತಿ ತಿಳ್ಕೊಳ್ತಾ ಹೋದ್ವಿ. ನಮ್ಮ ಪೂರ್ವಿಕರು ಹೇಳಿದ್ದಾರೆ ಅಂತ ಅದೇ ಸರಿ ಅಂತ ಹೇಳಿ, ಆಯಿತಾ, ಅಪ್ಪನೆಟ್ಟ ಆಲದ ಮರ ಅಂಥೇಳಿ ಅದಕ್ಕೆ ನೇಣು ಹಾಕ್ಕೊಳ್ಳೋ ವಿಚಾರ ಆಗಿಬಿಡುತ್ತೆ ಕಡೆ. ಅದು ಉಪಯೋಗವಿಲ್ಲ. ಆದ್ದರಿಂದಾಗಿ ಇದು ನಾವೇ ವಿಮರ್ಶೆ ಮಾಡಬೇಕಪ್ಪ. ನಮಗೆ ದೇವರು ಆ ತಾಕತ್ತು ಕೊಡದೇ ಇದ್ದಾಗ ನಮ್ಮವರು ಯಾರ್ಯಾರು ವಿಮರ್ಶೆ ಮಾಡಿದ್ದಾರೋ ಅದನ್ನು ಮುಕ್ತ ಮನಸ್ಸಿನಿಂದ ವಿಮರ್ಶೆ ಮಾಡುವ, ಸ್ವೀಕಾರ ಮಾಡುವ, ಏನು ವಿಮರ್ಶೆ ಮಾಡಿದ್ದಾರೆ ಅನ್ನೋದನ್ನು ತಿಳಿದುಕೊಳ್ಳುವ, ಅದನ್ನು ಮನದಟ್ಟು ಮಾಡಿಕೊಳ್ಳುವ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು. ಅದರಿಂದ ನಾವು ಕೇವಲ ಶಾಸ್ತ್ರ ವಿಮರ್ಶೆಯನ್ನು ಮಾಡದೆ ಬರೀ ಸಿದ್ಧಾಂತವನ್ನು ತಿಳ್ಕೊಂಡ್ವಿ, ಪೂರ್ವಪಕ್ಷ ತಿಳ್ಕೊಂಡಿಲ್ಲ. ಈಶಾವಾಸ್ಯೋಪನಿಷತ್ನಲ್ಲಿ ಬರುತ್ತೆ. ಅಲ್ಲಿ ಏನು ಹೇಳ್ತಾರೆ ಅಲ್ಲಿ ಅಂತ ಬಂದಾಗ, ನಾವು ಪೂರ್ವಪಕ್ಷ ಅದ್ವೈತಾದ ಸಿದ್ಧಾಂತಗಳು ಏನಿದೆ ಅದೆಲ್ಲ ಪೂರ್ವಪಕ್ಷದ ಸ್ಥಾನದಲ್ಲಿದೆ. ಆಚಾರ ಕೊಟ್ಟ ತತ್ವವಾದ ಸಿದ್ಧಾಂತ ಸ್ಥಾನದಲ್ಲಿದೆ. ನಮಗೆ ವಿಮರ್ಶೆ ಮಾಡಿ ಪೂರ್ವಪಕ್ಷದ ಈ ಮತಗಳು ಸರಿಯಲ್ಲ, ಆಚಾರ್ಯರು ಹೇಳಿದ ತತ್ವವಾದವೇ ಸರಿ ಅಂತ ಹೇಳಿ ವಿಮರ್ಶೆ ಮಾಡಿ ಸ್ವೀಕಾರ ಮಾಡಿದಾಗ ಮಾತ್ರವೇ ಮೋಕ್ಷದ ದಳದ್ವಯ ಸಿಗತ್ತೆ. ಮೋಕ್ಷದಲ್ಲಿ ದುಃಖ ನಿವೃತ್ತಿ, ಸುಖ ಪ್ರಾಪ್ತಿ ಎರಡಿದೆ. ಸಂಸಾರದ ದುಃಖದಿಂದ ಬಿಡುಗಡೆ ಒಂದು ಅಂಶ, ನಮ್ಮ ಜೀವಸ್ವರೂಪದ ಸುಖದ ಆವಿಷ್ಕಾರ ಪ್ರಕಟಗೊಳ್ಳೋದು ಎರಡನೇ ಅಂಶ. ಈ ಎರಡೂ ನಮಗೆ ಮೋಕ್ಷದಲ್ಲಿ ನಾವು ಇಷ್ಟಪಡ್ತಕ್ಕಂಥ ವಿಚಾರ.
ಆ ಎರಡೂ ನಮಗೆ ಮೋಕ್ಷದಲ್ಲಿ ಸಿಗಬೇಕಾಗಿದ್ದರೆ, ಸಂಸಾರದ ಎಲ್ಲ ದುಃಖಗಳಿಂದ ಬಿಡುಗಡೆ ಆಗಬೇಕು ಅಂತಿದ್ರೆ ಪೂರ್ವ ಪಕ್ಷಗಳನ್ನು ತಿಳಿದು ಅದು ಸರಿಯಲ್ಲ ಅಂತ ಅದನ್ನು ದೂರ ಮಾಡಬೇಕು. ಹಾಗೆ ಮೋಕ್ಷದಲ್ಲಿ ನಮ್ಮ ಸುಖದ ಅಭಿವ್ಯಕ್ತಿ ಆಗಬೇಕಾಗಿದ್ದರೆ ಸಿದ್ಧಾಂತವನ್ನು ಯುಕ್ತಿಯುಕ್ತವಾಗಿ ತಿಳಿದುಕೊಂಡು ಖುಷಿ ಪಡೋದು, ಅದನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳೋದು. ಹೀಗಾದಾಗ ಮಾತ್ರವೇ ಜಡದ್ವಯಾತ್ಮಕವಾದ ಮೋಕ್ಷ, ದುಃಖ ನಿವೃತ್ತಿ, ಸುಖ ಪ್ರಾಪ್ತಿ ರೂಪವಾದ ಮೋಕ್ಷ ಅಂತ ಹೀಗೆ ಯಾಜ್ಞೀಯ ಮಂತ್ರೋಪನಿಷತ್, ಈಶಾವಾಸ್ಯ ಉಪನಿಷತ್ನಲ್ಲಿ ಬಂದಿರತಕ್ಕಂಥ ಮಾತು. ಆದ್ದರಿಂದ ಚರಿತ ಮಹಾಮೃತಾಬ್ಧಿ ಪರಿವರ್ತ ಪರಿಶ್ರಮಣಾಹ. ದೇವರೇ, ನಿನ್ನ ಚರಿತ ಮಹಾಮೃತ ಸಮುದ್ರವನ್ನು ತಮ್ಮ ಮನಸ್ಸೆಂಬ ಮಂದರ ಪರ್ವತದಿಂದ ಮಥನ ಮಾಡ್ತಾ ಮಾಡ್ತಾ ಮಹಾಶ್ರಮವನ್ನು ಹಾಕ್ತಾರಪ್ಪ ಈ ಜ್ಞಾನಿಗಳು, ಭಕ್ತರಾದವರು. ಆ ಮೂಲಕ ನಿನ್ನ ಪರೋಕ್ಷ ಜ್ಞಾನವನ್ನು ಸಂಪಾದನೆ ಮಾಡ್ತಾರೆ. ಆಮೇಲೆ ನಿಗಮಾವಪನಂ ಭಜಂತ ಉಪಾಸತೆ. ಎಲ್ಲದಕ್ಕೂ ಮೂಲ ಏನು? ವೇದಶಾಸ್ತ್ರಗಳು ಅಂತ ಬಂತು. ವೇದಶಾಸ್ತ್ರಗಳ ಮೂಲಕವಾಗಿ ನಾವು ಪಡೆಯಬೇಕಾದ ಜ್ಞಾನ, ಅದಕ್ಕೋಸ್ಕರವಾಗಿ ವೇದಶಾಸ್ತ್ರಗಳ ವಿಮರ್ಶೆ ಎಲ್ಲ ಸರಿ. ಆದರೆ ವೇದಶಾಸ್ತ್ರದ ಮೂಲಕವಾಗಿ ಹೋಗಬೇಕಾದರೂ ಕೂಡ ಮೊದಲು ಆ ಪರೋಕ್ಷ ಜ್ಞಾನವನ್ನು ವೇದಶಾಸ್ತ್ರದ ಮೂಲಕ, ವಿಮರ್ಶೆ ಮೂಲಕ ಪಡೆಯಬೇಕಾಗಿದ್ದರೂ ಇನ್ನೊಂದು ವಿಚಾರನೂ ಬೇಕು. ಏನು? ಅದು ವೇದವೇ ಹೇಳಿದ ಕರ್ಮಾನುಷ್ಠಾನವನ್ನು ಕೂಡ ನಾವು ಮಾಡ್ತಾ ಇರಬೇಕು. ವೇದವೇ ಹೇಳಿದ ಕರ್ಮಾನುಷ್ಠಾನಗಳನ್ನು ಮಾಡ್ತಾ ನಾವು ಏನು ಮಾಡಬೇಕು? ಆ ಒಂದು ಶಾಸ್ತ್ರ ವಿಮರ್ಶೆಯನ್ನು ಮಾಡಿ ದೇವರ ಪರೋಕ್ಷ ಜ್ಞಾನವನ್ನು ಪಡೆಯಬೇಕು. ಯಾಕೆ? ಕರ್ಮಣ ಜ್ಞಾನ ಮಾತನೋತಿ. ಕರ್ಮದಿಂದ ಮಾತ್ರವೇ ನಮಗೆ ಜ್ಞಾನ ಸಿದ್ಧ. ಕರ್ಮ ಇಲ್ಲದೆ ಇದ್ದರೆ ಜ್ಞಾನವಿಲ್ಲ. ಆ ಕರ್ಮ ನಿಷ್ಕಾಮ ಕರ್ಮಯೋಗದ ಮೂಲಕವಾಗಿ ನಾವು ಮಾಡ್ತಕ್ಕಂಥದ್ದು. ಅದನ್ನೇ ಮುಂದೆ ಹೇಳ್ತಾರೆ, ನಿಗಮಾವಪನಂ ಭಜಂತ ಉಪಾಸತೆ ಅಂತ. ವೇದ ನಮಗೆ ಕರ್ಮವನ್ನು ಹೇಳುತ್ತೆ, ಅನೇಕ ಕರ್ಮಗಳನ್ನು. ಸತ್ಯಂಬದ, ಧರ್ಮಂಚರ, ಆಮೇಲಿಂದ ಗೃಹಸ್ಥರ ಕರ್ಮ, ಬ್ರಹ್ಮಚಾರಿಗಳ ಕರ್ಮ, ವಾನಪ್ರಸ್ಥರದ್ದು, ಸನ್ಯಾಸಿಗಳದು, ಬೇರೆ ಬೇರೆ ಆಶ್ರಮಕ್ಕೆ ಸಂಬಂಧಪಟ್ಟದ್ದು, ಬೇರೆ ಬೇರೆ ವರ್ಣಕ್ಕೆ ಸಂಬಂಧಪಟ್ಟದ್ದು, ಎಲ್ಲ ಕರ್ಮಗಳ ವಿಚಾರ ಬರುತ್ತೆ. ವೇದ ಹೇಳುತ್ತೆ, ವೇದಾನುಸಾರಿಯಾಗಿರ್ತಕ್ಕಂಥ ಸ್ಮೃತಿಗಳು ಕೂಡ ಹೇಳುತ್ತೆ. ಆದರೆ ಈ ಕರ್ಮಾಚರಣೆ ಮಾಡೋ ಸಂದರ್ಭದಲ್ಲಿ ಒಂದು ನೆನಪಿಟ್ಕೋಬೇಕು. ಏನು? ನಾವು ಕರ್ಮಾಚರಣೆಯನ್ನು ನಿಷ್ಕಾಮ ಕರ್ಮಯೋಗದಿಂದ ಮಾಡೋದು, ಅದು ಬಹಳ ಮುಖ್ಯ. ಸಕಾಮ ಕರ್ಮ ಕೂಡದು. ನಿಷ್ಕಾಮ ಕರ್ಮಯೋಗ ಅಂತ ಬಂದಾಗ ನಮ್ಮ ಕರ್ಮದ ಗುರಿ ಏನಾಗಬೇಕು? ದೇವರ ಅನುಗ್ರಹವನ್ನು ಸಂಪಾದನೆ ಮಾಡೋದು, ದೇವರು ಪ್ರೀತನಾಗಲಿ ಅಂತ ಮಾಡೋದು, ದೇವರು ಮಾಡಿಸಿದ ಅಂತ ಮಾಡೋದು. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ. ಈ ಚಿಂತನೆ ಇದು ಬೇಕೇ ಬೇಕು. ಆದ್ದರಿಂದ ವೇದ ನಮಗೆ ಏನು ಮಾಡ್ತು? ಒಂದು ಕರ್ಮ ಕೊಡ್ತು. ಆಯ್ತಾ? ಆ ಕರ್ಮ ಅಂದರೆ ಒಂದು ಬೀಜ ಇದ್ದ ಹಾಗೆ. ಬೀಜವನ್ನು ಎಲ್ಲಪ್ಪ ಬಿತ್ತಬೇಕು? ಯೋಗ್ಯವಾದ ಕೃಷಿ ಭೂಮಿಯಲ್ಲಿ ಬೀಜವನ್ನು ಬಿತ್ತಬೇಕು. ಬಿಟ್ಟು ಅದಕ್ಕೆ ಮೇಲೆ ಮಣ್ಣು ಹಾಕಿ, ಗೊಬ್ಬರ ಹಾಕಿ, ನೀರು ಹಾಕಿದರೆ ಅದು ಮೊಳಕೆ ಒಡೆಯುತ್ತೆ. ಮೊಳಕೆ ಒಡೆದು ಶ್ರೇಷ್ಠವಾಗಿರ್ತಕ್ಕಂಥ ವೃಕ್ಷವಾಗಿ ಅದರ ಫಲ ಸಿಗತ್ತೆ. ಹಾಗೆ ವೇದ ಹೇಳಿದ ಕರ್ಮಗಳೇನಿದೆ ಅದೇ ಒಂದು ಬೀಜ ಇದ್ದ ಹಾಗೆ. ಆ ಬೀಜವನ್ನು ಎಲ್ಲಿ ಬಿತ್ತಬೇಕು? ಯೋಗ್ಯವಾದ ಕೃಷಿ ಭೂಮಿ. ಯೋಗ್ಯವಾದ ಕೃಷಿ ಭೂಮಿ ಯಾವುದು? ದೇವರೇ ಯೋಗ್ಯವಾದ ಕೃಷಿ ಭೂಮಿ, ಅಂದರೆ ದೇವರೇ ಫಲವತ್ತಾದ ಭೂಮಿ. ಏನಿದು? ವೇದ ಹೇಳಿದ ಕರ್ಮಗಳನ್ನು ದೇವರೆಂಬ ಕೃಷಿ ಭೂಮಿಯಲ್ಲಿ, ದೇವರೆಂಬ ಫಲವತ್ತಾದ ಭೂಮಿಯಲ್ಲಿ ಬಿತ್ತಬೇಕು. ಅಂದರೆ ಅಭಿಪ್ರಾಯ ದೇವರ ಉದ್ದೇಶದಿಂದ, ದೇವರ ಪ್ರೀತಿಯಾಗಲಿ ಉದ್ದೇಶದಿಂದ, ದೇವರೇ ಮಾಡಿಸ್ತಾ ಇದ್ದಾನೆ ಎನ್ನುವ ಚಿಂತನೆಯಿಂದ ವೇದೋಕ್ತ ಕರ್ಮವನ್ನು ಮಾಡೋದು ಏನಿದೆ ಅದೇ ವೇದ ಹೇಳಿದ ಯಾವುದು ಕರ್ಮವೆಂಬ ಬೀಜವನ್ನು ದೇವರೆಂಬ ಫಲವತ್ತಾದ ಭೂಮಿಯಲ್ಲಿ ಬಿತ್ತೋದು. ವೇದ ಹೇಳಿದ ಕರ್ಮವೆಂಬ ಬೀಜವನ್ನು ದೇವರೆಂಬ ಫಲವತ್ತಾದ ಭೂಮಿಯಲ್ಲಿ ಬಿತ್ತೋದು ಅಂದರೆ ದೇವರು ಪ್ರೀತನಾಗಲಿ ಅಂತ ಕರ್ಮ ಮಾಡೋದು, ದೇವರು ಮಾಡಿಸ್ತಾ ಇದ್ದಾನೆ ನಾನು ಅಲ್ಲ ಎನ್ನುವ ಅನುಸಂಧಾನದಿಂದ ಮಾಡೋದು. ಲೌಕಿಕವಾದ ನಶ್ವರವಾದ ಫಲದ ಅಪೇಕ್ಷೆಯನ್ನು ಬಿಡೋದು, ಮಾಡಿದ್ದೆಲ್ಲವನ್ನೂ ಕೂಡ ದೇವರಿಗೆ ಸಮರ್ಪಣೆ ಮಾಡೋದು. ಇದೆಲ್ಲ ನಿಷ್ಕಾಮ ಕರ್ಮಯೋಗದ ಚಿಂತನೆ. ಇದು ಮಾಡಿದಾಗ ದೇವರೇ ಬಂದ್ಬಿಟ್ಟ. ಕರ್ಮದ ಈ ಚಿಂತನೆಯಲ್ಲಿ ದೇವರೇ ಮುಖ್ಯವಾಗಿಬಿಟ್ಟ.
ಕರ್ಮಕ್ಕೋಸ್ಕರವಾಗಿ ಕರ್ಮ ಅಲ್ಲವೇ ಅಲ್ಲ, ದೇವರ ಅನುಗ್ರಹ ಪಡೆಯೋದಕ್ಕೋಸ್ಕರವಾಗಿ ಕರ್ಮ. ಇದು ಬಹಳ ಮುಖ್ಯ. ಮತ್ತು ನಾನು ಮಾಡೋದಲ್ಲ, ದೇವರು ಮಾಡಿಸ್ತಾ ಇದ್ದಾನೆ. ಆದ ಮೇಲಿಂದ ಕರ್ಮಾಚರಣೆ ಆದಮೇಲೆ ದೇವರಿಗೆ ಸಮರ್ಪಣೆ ಮಾಡೋದು ಸನ್ಯಾಸ. ಅಲ್ಲೂ ಕೂಡ ಕಾಮ್ಯಕರ್ಮವನ್ನು ಬಿಡೋದು, ನಶ್ವರ ಫಲದ ಅಪೇಕ್ಷೆಯನ್ನು ತೊರೆಯೋದು. ಹೀಗೆ ಕರ್ಮಾಚರಣೆಯನ್ನು ದೇವರ ವಿಚಾರದಲ್ಲೇ ಮಾಡ್ತಾ, ದೇವರ ಅನುಗ್ರಹವನ್ನು ಸಂಪಾದನೆ ಮಾಡೋದಕ್ಕೋಸ್ಕರ ಮಾಡ್ತಾ, ದೇವರೆಂಬ ಫಲವತ್ತಾದ ಭೂಮಿಯಲ್ಲಿ ವೇದೋಕ್ತ ಕರ್ಮವೆಂಬ ಬೀಜವನ್ನು ಬಿತ್ತುವ ಬಗೆ ಹೀಗೆ. ಆ ರೀತಿ ವೇದೋಕ್ತ ಕರ್ಮವೆಂಬ ಬೀಜವನ್ನು ದೇವರೆಂಬ ಫಲವತ್ತಾದ ಭೂಮಿಯಲ್ಲಿ ಬಿತ್ತಿದರೆ ಅದು ಮೊಳಕೆ ಒಡೆಯುತ್ತೆ. ಒಡೆದು ವೇದವನ್ನು ಮತ್ತಷ್ಟು ವಿಸ್ತಾರವಾಗಿ ಅಧ್ಯಯನ ಮಾಡಿ ಅದರ ಮೂಲಕ ಮಹಾಫಲ, ಯಾವ ರೀತಿ ಒಂದು ಬೀಜ ಮೊಳಕೆ ಒಡೆದು ದೊಡ್ಡ ಮರವಾದಾಗ ಅಲ್ಲಿ ಶ್ರೇಷ್ಠವಾದ ಫಲ ನಮಗೆ ಸಿಗತ್ತೋ, ಹೀಗೆ ಕರ್ಮವೆಂಬ ಈ ಒಂದು ಬೀಜ ದೇವರೆಂಬ ಫಲವತ್ತಾದ ಭೂಮಿಯಲ್ಲಿ ಬಿತ್ತಿದಾಗ ಮೊಳಕೆ ಒಡೆದು ಅದು ಏನಾಗತ್ತೆ, ಮಹಾವೃಕ್ಷ. ಯಾವುದು? ವೇದಶಾಖೆ. ಆ ವೇದಶಾಖೆಯ ಅಧ್ಯಯನ, ವೇದಶಾಸ್ತ್ರದ ಅಧ್ಯಯನ ಅದು ಆಗಿ ಅದರಿಂದ ದೊರಕುವ ಫಲ ಅಂದರೆ ಅಮೃತ ಫಲ, ಮುಕ್ತಿ ಎಂಬ ಫಲ, ಅದನ್ನು ನಾವು ಪಡೆಯಬಹುದು. ಅದಕ್ಕೋಸ್ಕರವಾಗಿ ಕರ್ಮಾಚರಣೆಯ ಉದ್ದೇಶ ದೇವರನ್ನು ಸಂತೋಷಗೊಳಿಸೋದೇ ಆಗಿರಬೇಕು. ಬಹಳ ಸುಂದರವಾದ ಚಿಂತನೆ. ವೇದ ಹೇಳಿದ ಕರ್ಮವೆಂಬ ಬೀಜವನ್ನು ಬಿತ್ತಲು ಭಗವಂತನೇ ಫಲವತ್ತಾದ ಭೂಮಿ. ಆ ಭಗವಂತನನ್ನೇ ಮುಖ್ಯವಾಗಿ ವೇದಗಳು ತಿಳಿಸುತ್ತೆ. ಬೇರೆ ವಿಷಯಗಳು ಬಂದರೂ ಭಗವಂತನ ಜ್ಞಾನ ಬರಲು ಸಹಾಯಕವಾಗಿ ಬರುತ್ತೆ. ಆದ್ದರಿಂದ ವೇದವನ್ನು ಭಗವತ್ಪರವಾಗಿ ಅಧ್ಯಯನ ಮಾಡಬೇಕು. ವೇದೋಕ್ತ ಕರ್ಮಗಳನ್ನು ಕೂಡ ಭಗವಂತನ ಆರಾಧನಾ ರೂಪವಾಗಿ ಮಾಡಬೇಕು. ಹೀಗೆ ಎರಡು ರೀತಿಯಿಂದ ವೇದೋಕ್ತ ಕರ್ಮದ ಬೀಜ ಬಿತ್ತೋದಕ್ಕೆ ಭಗವಂತನೇ ಕ್ಷೇತ್ರ. ಅಲ್ಲಿ ಕರ್ಮದ ಬೀಜ ಅರ್ಪಿಸಿದಾಗ ಅದು ಅಂಕುರಿಸಿ ಮರವಾಗಿ ಬೆಳೆದು ಒಳ್ಳೆಯ ಮುಖ್ಯ ಫಲವನ್ನು ಕೊಡುತ್ತೆ. ಅರ್ಪಿಸದೇ ಹೋದರೆ ವ್ಯರ್ಥವಾಗತ್ತೆ. ಬೇರೆ ಬೇರೆ ಕರ್ಮಗಳನ್ನು, ಯಜ್ಞಯಾಗಾದಿ ಕರ್ಮಗಳನ್ನು, ಇಂದ್ರಚಂದ್ರಾದಿ ದೇವತೆಗಳ ಆರಾಧನೆಯನ್ನು ಅವರೇ ಸ್ವತಂತ್ರ ಅಂತ ಚಿಂತನೆ ಮಾಡಿಕೊಂಡು ಆ ಕರ್ಮ ಆಚರಣೆ ಮಾಡಿದರೆ ಅದೆಲ್ಲವೂ ವ್ಯರ್ಥವೇ ಆಗತ್ತೆ. ಅವರ ಒಳಗಡೆ ಇರುವ ಭಗವಂತ ಪ್ರೀತನಾಗಲಿ ಅಂತ ಯಜ್ಞಯಾಗಾದಿ ಕರ್ಮಗಳನ್ನು, ಇಂದ್ರಚಂದ್ರಾದಿ ದೇವತೆಗಳ ಆರಾಧನೆಯನ್ನು ಮಾಡಿದಾಗ ಆ ಒಂದು ಕರ್ಮ ಸರಿಯಾದ ರೀತಿಯಲ್ಲಿ ಮೊಳಕೆ ಒಡೆದು ನಮಗೆ ದೇವರ ತತ್ವಜ್ಞಾನದ ಮೂಲಕವಾಗಿ ಅದು ಅಪರೋಕ್ಷ ಜ್ಞಾನ ಮತ್ತು ಮೋಕ್ಷಕ್ಕೆ ಕಾರಣವಾಗುತ್ತೆ. ಹೀಗೆ ವೇದದ ಚಿಂತನೆ ಮಾಡಬೇಕಾಗಿದ್ದರೆ ಎರಡು ವಿಚಾರ. ವೇದ ಕರ್ಮಕಾಂಡ ಯಜ್ಞಯಾಗಾದಿಗಳ ಬಗ್ಗೆ ಹೇಳುತ್ತೆ, ಆದರೆ ಅದನ್ನು ಮುಖ್ಯವಾಗಿ ಹೇಳ್ತಾ ಇರೋದು ದೇವರ ಆರಾಧನಾ ರೂಪವಾಗಿ ಮಾಡಿ ಅವರ ಅನುಗ್ರಹವನ್ನು ಸಂಪಾದನೆ ಮಾಡಿ ದೇವರ ತತ್ವಜ್ಞಾನದ ಹಾದಿಯಲ್ಲಿ ಹೋಗೋದಕ್ಕೆ ಇರುವ ಒಂದು ಮೆಟ್ಟಿಲು ಅಂತ ಮುಖ್ಯವಾಗಿ ಚಿಂತನೆ ಮಾಡಬೇಕು. ಮೊದಲನೇದು. ಅದಾದ ಮೇಲೆ ವೇದ ಇನ್ನೊಂದು ರೀತಿಯಿಂದ ಚಿಂತನೆ ಮಾಡಿದಾಗ ಬರೀ ಕರ್ಮಕಾಂಡ ಅಲ್ಲ, ಜ್ಞಾನಕಾಂಡ, ಉಪಾಸನಾಕಾಂಡ ಎಲ್ಲವೂ ಇದೆ. ಯಾವುದನ್ನು ಕರ್ಮಕಾಂಡ ಅಂತ ಹೇಳ್ತೀವೋ ಇನ್ನೊಂದು ರೀತಿಯಿಂದ ಜ್ಞಾನಿಗಳಿಗೆ ಅದೇ ಜ್ಞಾನಕಾಂಡವೂ ಹೌದು, ಇಲ್ಲ ಅಂತಲ್ಲ. ನಾವು ಯಾವುದನ್ನು ಜ್ಯೋತಿಷ್ಠೋಮೇನ ಸ್ವರ್ಗಕಾಮ ವಿಜೇತ ಅಂತ ಹೇಳಿ ಸ್ವರ್ಗವನ್ನು ಬಯಸುವನು ಜ್ಯೋತಿಷ್ಠೋಮ ಯಾಗ ಮಾಡಬೇಕು ಅಂತ ಕರ್ಮವನ್ನು ವಿಧಾನ ಮಾಡ್ತಾ ಇದೆ ಅಂತ ತಿಳ್ಕೊಳ್ತೀವಿ. ಆದರೆ ಮಧ್ವಾಚಾರ್ಯ ಹೇಳ್ತಾರೆ, ಜ್ಯೋತಿಷ್ಠೋಮೇನ ಅಂದ್ರೂ ಅದು ದೇವರ ಸಂಬೋಧನೆ. ಜ್ಯೋತಿಷ್ಠೋಮನೇ ಎಲ್ಲ ಬೆಳಕಿನ ಪುಂಜನೇ ಅಂತ ದೇವರಿಗೆ ಸಂಬೋಧನೆ. ಸ್ವರ್ಗಕಾಮ ಅಂದರೆ ಅದು ದೇವರಿಗೆ ಸಂಬೋಧನೆ. ಯಜೇತ ಅದು ದೇವರಿಗೆ ಸಂಬೋಧನೆ. ಪ್ರತಿಯೊಂದು ಪದವೂ ಅರ್ಥವನ್ನು ನಾವು ತೆಗೆದು ಒಡೆದು ನೋಡಿದಾಗ, ಶಬ್ದವನ್ನು ಒಡೆದು ನೋಡಿದಾಗ ಅದರ ಅರ್ಥ ದೇವರಾಗಿರ್ತಾನೆ. ಹೀಗೆ ಕರ್ಮಕಾಂಡವೂ ಅಂತತಃ ಕಳೆಯದಾಗಿ ದೇವರ ವಿಚಾರವನ್ನೇ ತಿಳಿಸುತ್ತೆ. ಕರ್ಮಾಚರಣೆ ಮಾಡಿ ದೇವರಿಗೆ ಅರ್ಪಣೆ ಮಾಡೋದು ಒಂದು ವಿಚಾರ. ಅದಾದ ಮೇಲೆ ಕರ್ಮಕಾಂಡದಲ್ಲಿರುವ ಮಾತುಗಳನ್ನು, ವೇದದ ಶಬ್ದಗಳನ್ನು ಕೂಡ ಒಂದೊಂದು ಶಬ್ದವನ್ನು ಒಡೆದು ನೋಡಿದಾಗ ಅದು ದೇವರ ಪರವಾದ ಅರ್ಥ ಕೊಡುತ್ತೆ ಅಂತ ಇನ್ನೊಂದು ಚಿಂತನೆ. ಹೀಗೆ ಸಮಗ್ರ ವೇದರಾಶಿಯಿಂದ ದೇವರೇ ಪರಮ ಮುಖ್ಯ ವೃತ್ತಿಯಿಂದ ಪ್ರತಿಪಾದ್ಯ. ಅಖಿಲಾಮ್ನಾಯೈಕ ವೇದ್ಯೋ ಹರಿಹಿ. ಆದ್ದರಿಂದ ವೇದಗಳು ಕರ್ಮ ಹೇಳಿದರೂ ದೇವರ ಅನುಗ್ರಹ ಸಂಪಾದನೆ ಮಾಡಲಿಕ್ಕೆ ಕರ್ಮಗಳು.
ಬೇರೆ ಬೇರೆ ದೇವತೆಗಳ ವಿಚಾರವನ್ನು ವೇದ ಹೇಳಿದರೂ ದೇವರ ಸರ್ವೋತ್ತಮತ್ವವನ್ನು ತಿಳಿದುಕೊಳ್ಳೋದಕ್ಕೋಸ್ಕರವಾಗಿ ಬೇರೆ ಬೇರೆ ದೇವತೆಗಳು ಕೂಡ ತಾರತಮ್ಯದ ರೀತಿಯಲ್ಲಿ ಇದ್ದಾರೆ, ಅವರೆಲ್ಲರ ಮೇಲೆ ದೇವರಿದ್ದಾನೆ ಅಂಥೇಳಿ ದೇವರ ಸರ್ವೋತ್ತಮತ್ವವನ್ನು ತಿಳಿಸೋದಕ್ಕೆ ಪೋಷಕವಾಗಿ ಉಳಿದ ದೇವತೆಗಳ ವಿಚಾರವನ್ನು ವೇದ ಹೇಳ್ತಾ ಇದೆ. ಇದೆಲ್ಲ ವಿಶೇಷವಾಗಿ ಅಥರ್ವಣೋಪನಿಷತ್ನಲ್ಲಿ ಪರವಿದ್ಯೆ ಅಪರವಿದ್ಯೆ ವಿಚಾರ ಬಂದಾಗ ಸಾಕಷ್ಟು ವಿಮರ್ಶೆ ಮಾಡಿ ತಿಳ್ಕೊಂಡಿದ್ದೇವೆ. ಇದು ವೇದಶಾಸ್ತ್ರದ ವಿಶೇಷವಾದ ಅಧ್ಯಯನ. ಇನ್ನೊಂದು ಚಿಂತನೆಯೂ ಇದೆ ಇಲ್ಲಿ. ಈ ವೇದವೆಂಬ ವೃಕ್ಷ ಬೆಳೆದು ನಿಂತಿರೋದು ಹೇಗೆ? ಭಗವಂತನೆಂಬ ಕ್ಷೇತ್ರದಲ್ಲಿ. ಯಾವುದೇ ಒಂದು ವೃಕ್ಷ ಬೆಳೆದು ನಿಲ್ಲಬೇಕಾಗಿದ್ರೆ ಒಂದು ಭೂಮಿ ಬೇಕಲ್ಲಪ್ಪ, ಕೃಷಿ ಭೂಮಿ ಬೇಕು, ಅಲ್ಲಿ ವೃಕ್ಷ ಬೆಳೆದು ನಿಲ್ಲತ್ತೆ. ಹಾಗೆ ವೇದವೆಂಬ ಈ ವೃಕ್ಷ ಎಲ್ಲಿ ಬೆಳೆದು ನಿಂತಿದೆ? ಭಗವಂತನೆಂಬ ಭೂಮಿಯಲ್ಲಿ, ಭಗವಂತನೆಂಬ ಕೃಷಿ ಭೂಮಿಯಲ್ಲಿ ಬೆಳೆದು ನಿಂತಿದೆ. ಹೇಗೆ? ಈಗ ಈ ವೇದ ವೃಕ್ಷ ಇವತ್ತು ನಮಗೆ ಹೇಗಪ್ಪ ವೇದ ಸಿಕ್ತು ಅಂತ? ನಾವಿರೋದು ಈ ಬ್ರಹ್ಮಕಲ್ಪದಲ್ಲಿ. ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ. ಈಗ ಒಬ್ಬ ಬ್ರಹ್ಮ ಇದ್ದಾನೆ, ಅವನ ದ್ವಿತೀಯ ಪರಾರ್ಧದಲ್ಲಿದ್ದೇವೆ. ಆಯಿತು, ಆ ಪ್ರಥಮ ಪರಾರ್ಧದಲ್ಲಾದರೂ ಯಾರಿಗೇನು ಸಿಕ್ತು ವೇದ? ಅದು ಚತುರ್ಮುಖ ಬ್ರಹ್ಮದೇವರಿಗೆ. ಯಾರು ಕೊಟ್ಟರು? ಸೃಷ್ಟಿ ಮಾಡಿರೋ ಭಗವಂತ. ತೇನೇ ಬ್ರಹ್ಮ ಹೃದಯ ಆದಿ ಕವೆಯೇ. ಭಾಗವತ ಪ್ರಾರಂಭದಲ್ಲೇ ಹೇಳ್ತಕ್ಕಂಥ ಮಾತು, ಮೊದಲನೇ ಶ್ಲೋಕದಲ್ಲಿ ಪದ್ಯದಲ್ಲಿ ಬರ್ತಕ್ಕಂಥ ಮಾತು. ಭಗವಂತ ಏನು ಮಾಡಿದ? ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿ ಅವರಿಗೇನೆ ವೇದವನ್ನು ಉಪದೇಶ ಮಾಡಿದ. ಹಾಗಾದರೆ ಕಲ್ಪತ ಆದಿಯಲ್ಲಿ ಬ್ರಹ್ಮದೇವನಿಗೆ ವೇದವನ್ನು ಉಪದೇಶ ಮಾಡಿರೋ ದೇವರೇ. ಅದಾದ ಮೇಲೆ ಅಷ್ಟಕ್ಕೆ ದೇವರು ನಿಲ್ಲಿಲ್ಲ, ವೇದವ್ಯಾಸ ರೂಪದಿಂದ ಬಂದು ವೇದಾರ್ಥ ನಿರ್ಣಾಯಕವಾದ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದ. ಅದಾದ ಮೇಲೆ ಮಹಾಭಾರತವನ್ನು ರಚನೆ ಮಾಡಿ ಯಾರಿಗೆ ವೇದವಿದ್ಯೆಯಲ್ಲಿ ಅಧಿಕಾರವಿಲ್ಲ ಅಂಥವರು ವೇದದ ಸಾರವನ್ನು ತಿಳಿಯುವವರಾಗಲಿ ಅಂತ ಹೇಳಿ ಮಹಾಭಾರತವನ್ನು ರಚನೆ ಮಾಡಿದ. ಇನ್ನೂ ಒಂದು ಉದ್ದೇಶ ಇದೆ. ಮಹಾಭಾರತ ಪುರಾಣಾದಿಗಳ ರಚನೆಯ ಉದ್ದೇಶ ವೇದ ಅಧಿಕಾರವಿಲ್ಲದೇ ಇದ್ದವರಿಗೂ ತತ್ವಜ್ಞಾನ ಆಗಲಿ ಅಂತ ಒಂದು ಉದ್ದೇಶ. ಇನ್ನೊಂದು ಸ್ವಾರಸ್ಯ ಅಂದರೆ ವೇದಶಾಸ್ತ್ರಗಳ ಅರ್ಥವನ್ನು ತಿಳ್ಕೊಳ್ಬೇಕಾಗಿದ್ದರೆ ಏನು ಮಾಡಬೇಕು ಅಂತ ಬಂದಾಗ ಪುನಃ ಪುರಾಣ ಭಾರತಾದಿಗಳ ಮೂಲಕವೇ ಹೋಗಬೇಕು. ಪುರಾಣ ಭಾರತಾದಿಗಳ ಮೂಲಕ ಹೋಗಬೇಕು. ಬ್ರಹ್ಮಸೂತ್ರಗಳು ಒಂದು ದಾರಿ ಕೊಡುತ್ತೆ, ಆಯಿತಾ. ಬೇರೆ ಪುರಾಣ ಭಾಗವತಾದಿಗಳು, ಭಾಗವತಾದಿ ಪುರಾಣ, ಮಹಾಭಾರತ ಇದೆಲ್ಲವೂ ಅಧ್ಯಯನ ಮಾಡಿಕೊಂಡು ಅದರ ಆಧಾರದಲ್ಲಿ ವೇದದ ವಿಚಾರವನ್ನು ಮತ್ತಷ್ಟು ವಿಮರ್ಶೆ ಮಾಡಿ ತಿಳ್ಕೋಬೇಕು. ಹೀಗೆ ಎರಡು ರೀತಿಯಿಂದ ಭಗವಂತ ವೇದಶಾಸ್ತ್ರಗಳ ವಿಮರ್ಶೆ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಈ ಒಂದು ಭಾರತ ಪುರಾಣಾದಿಗಳನ್ನು ರಚನೆ ಮಾಡಿದ್ದಾನೆ. ಅದೇ ರೀತಿಯಾಗಿ ಯಾರಿಗೆ ವೇದ ಅಧಿಕಾರವಿಲ್ಲೋ ಅಂಥವರು ವೇದದ ವಿಚಾರವನ್ನು ತಿಳ್ಕೊಳ್ಳಿ ಅನ್ನೋ ಉದ್ದೇಶದಿಂದಲೂ ಭಾರತ ಪುರಾಣಾದಿಗಳನ್ನು ರಚನೆ ಮಾಡಿದ್ದಾನೆ. ಹೀಗೆ ದೇವರು ತತ್ವಜ್ಞಾನವನ್ನು ಕೊಡಲಿಕ್ಕೆ ಹೇಗೆ ಒಂದು ವ್ಯವಸ್ಥೆ ಮಾಡಿದ್ದಾನೆ ನೋಡಿ. ತಾನು ಬ್ರಹ್ಮದೇವರಿಗೆ ವೇದಗಳನ್ನು ಉಪದೇಶ ಮಾಡಿ ಆ ಬ್ರಹ್ಮದೇವರ ಮೂಲಕ ಗರುಡಶೇಷರುದ್ದರು, ಗರುಡಶೇಷ ಮೂಲಕ ಇಂದ್ರಾದಿ ದೇವತೆಗಳು, ಇಂದ್ರಾದಿ ದೇವತೆಗಳಿಂದ ಕೆಳಗಿನ ದೇವತೆಗಳು, ಅವರಿಂದ ಪುನಃ ಋಷಿಗಳು, ಋಷಿಗಳ ಮೂಲಕ ನಮಗೆ ವೇದವಿದ್ಯೆ ಬರೋ ಹಾಗೆ ಮಾಡಿದ್ದು ಒಂದು ರೀತಿ. ಆಮೇಲೆ ವೇದಶಾಸ್ತ್ರ ಅರ್ಥ ಆಗೋದಿಲ್ಲ, ಅದರ ಅರ್ಥ ನಿರ್ಣಯ ಮಾಡಲಿಕ್ಕಾಗೋದಿಲ್ಲ, ನಮ್ಮ ಬುದ್ಧಿಶಕ್ತಿ ಕಡಿಮೆ ಆಗಿದೆ ಅಂತ ಬಂದಾಗ ವೇದ ವಿಭಾಗ ಮಾಡಿದ್ದು ವೇದವ್ಯಾಸದೇವರು. ಆಗಲೂ ವೇದ ವಿಭಾಗ ಮಾಡಿದ ಮೇಲೂ ಅದರ ಅರ್ಥ ಆಗ್ತಿಲ್ಲ, ವೇದಾರ್ಥ ನಿರ್ಣಾಯಕವಾದ ಬ್ರಹ್ಮಸೂತ್ರ ರಚನೆ ಮಾಡಿದ್ರು. ಅದಾದಮೇಲೂ ವೇದಾರ್ಥ ತಿಳ್ಕೊಳ್ಳಿಕ್ಕೆ ಕಷ್ಟವಾದಾಗ ವೇದದ ಅನಧಿಕಾರಿಗಳಿಗೆ ಏನು ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ಪುನಃ 18 ಪುರಾಣಗಳು ಮಹಾಭಾರತದ ರಚನೆ ಆಗಿತ್ತು. ಇದೆಲ್ಲ ಒಂದು ರೀತಿಯಿಂದ ನಮಗೆ ವೇದ ಕೊಡಬೇಕಾದ ತತ್ವಜ್ಞಾನ ನಮ್ಮ ಪಾಲಿಗೆ ಸಿಗಬೇಕು ಅನ್ನೋದಕ್ಕೋಸ್ಕರವಾಗಿ ದೇವರು ಮಾಡಿರ್ತಕ್ಕಂತಹ ಒಂದು ಒಳ್ಳೆಯ ವ್ಯವಸ್ಥೆ. ಹೀಗೆ ನಿಗಮಾವಪನಂ ಭಜಂತ ಉಪಾಸತೆ. ದೇವರೇ, ಹೀಗೆ ಈ ನಮ್ಮ ತತ್ವಜ್ಞಾನದ ಮೂಲ ವೇದಗಳು ಅಂತ ಕರಿತೇವೆ, ಆ ವೇದಕ್ಕೂ ಕೂಡ ದೇವರೇ ನೀನೇ ಮೂಲವಾಗಿದ್ದಿ, ನೀನೇ ಕೊಟ್ಟಿರುವ ವೇದರಾಶಿ, ಆಯಿತಾ, ನೀನೇ ಕೊಟ್ಟಿರುವ ಪೌರುಷೇಯವಾದ ವೇದರಾಶಿ, ಅಪೌರುಷೇಯವಾದ ವೇದರಾಶಿ. ಕಡೆಗೆ ಯಾರು ಆಚಾರ್ಯರು, ಯಾರು ಗುರುಗಳು ನಮಗೆ ಉಪದೇಶ ಕೊಡ್ತಾರೆ ಅಂದರೆ ಅವರಲ್ಲೂ ಕೂಡ ಕುಳಿತುಕೊಂಡು ನಿಂತುಕೊಂಡು ಅವರ ಮಾತಿನಲ್ಲಿ ಕುಳಿತುಕೊಂಡು ವಿಶೇಷವಾಗಿ ಉಪದೇಶ ಕೊಡೋನು, ಆ ಕೇಳಿದ್ದನ್ನು ಅರ್ಥವಾಗುವಂತೆ ಮಾಡೋನು ದೇವರೇ ನೀನೇ ಅಂತ ಹೇಳಿ ಇದನ್ನು ಜ್ಞಾನಿಗಳಾದವರು ಚಿಂತನೆ ಮಾಡ್ತಾ ನಿನ್ನನ್ನು ವೇದಶಾಸ್ತ್ರದ ಮೂಲಕವಾಗಿ ವಿಶೇಷವಾಗಿ ಉಪಾಸನೆ ಮಾಡ್ತಾರೆ. ಇತಿ ಭವಮಧ್ಯ ವಿನಿಶ್ವಸಿತಾ ಭಜಂತ ಉಪಾಸತೆ. ನೋಡಿ, ಹೀಗೆ ಭವಮಧ್ಯ
ಸಂಸಾರದ ಮಧ್ಯ, ಅಲ್ಲಿ ವಿನಿಶ್ವಸಿತಾ ಆಗಲೇ ಬಂತು. ಇಲ್ಲಿ ಬಂದಿರುವ ಕಷ್ಟ ಕೋಟಲೆಗಳು, ಸಂಸಾರದ ತಾಪತ್ರಯಗಳು, ಇದರಿಂದ ನಿಟ್ಟುಸಿರು ಬಿಡ್ತಾ ಸಾಕಪ್ಪ ಇದು ಅಂತ ಇದರಲ್ಲಿ ವಿರಕ್ತರಾಗಿ ಮೊದಲು ಬರಬೇಕು ದೇವರ ಹತ್ರ. ಬರಬೇಕಾಗಿದ್ದರೆ ವೇದೋಕ್ತ ಕರ್ಮಾನುಷ್ಠಾನ ಮೊದಲು. ಯಜ್ಞಾದಿ ಕರ್ಮಾನುಷ್ಠಾನವನ್ನು ನಿಷ್ಕಾಮ ಕರ್ಮಯೋಗದಿಂದ ಮಾಡ್ತಾ ಮಾಡ್ತಾ ಕಡೆಗೆ ವೇದಶಾಸ್ತ್ರದ ಹತ್ರ ಬಂದರು. ವೇದಶಾಸ್ತ್ರ ಹತ್ರ ಬಂದ ಕೂಡ ವೇದಶಾಸ್ತ್ರ ಸಿಗತ್ತೆ, ಅದರ ಆಂತರ್ಯ ಸಿಗತ್ತೆ ಅಂತಿಲ್ಲ. ಅಲ್ಲೂ ಪುನಃ ಮನಸ್ಸೆಂಬ ಮಂದರ ಪರ್ವತದಿಂದ ಮಥನ ಮಾಡಿ ಸರಿಯಾದ ವೇದದ ಆಂತರ್ಯವನ್ನು ತಿಳ್ಕೊಳ್ಬೇಕು. ಅಲ್ಲೂ ಕೂಡ ವಿಶೇಷವಾಗಿ ದೇವರ ಅನುಗ್ರಹ ಮತ್ತು ನಮ್ಮ ಗುರುಗಳಾದ ಆನಂದ ತೀರ್ಥರ ಅನುಗ್ರಹ ಅದೆಲ್ಲ ಬೇಕು. ಆ ಮೂಲಕವಾಗಿ ವೇದಶಾಸ್ತ್ರದ ಮೂಲಕವಾಗಿ ಪೌರುಷೇಯ ಅಪೌರುಷೇಯದ ಮೂಲಕವಾಗಿ ಮಹಾಭಾರತ ರಾಮಾಯಣಾದಿಗಳು ಹಾಗೆ ಪಂಚರಾತ್ರ ಭಾಗವತಾದಿ ಶಾಸ್ತ್ರಗಳು ಇದೆಲ್ಲದರ ಮೂಲಕವಾಗಿ ದೇವರ ಚಿಂತನೆಯನ್ನು ಮಾಡಿ ದೇವರ ಬಗ್ಗೆ ಸರಿಯಾದ ಜ್ಞಾನವನ್ನು ಪಡೆದು ಧ್ಯಾನ, ಅದು ಮುಂದಿನ ಹಂತ ಮಾಡಿ, ಇದೆಲ್ಲ ಪರೋಕ್ಷ ಜ್ಞಾನ, ಅದರಿಂದ ಮಾಡುವ ಧ್ಯಾನ, ಅದರಿಂದ ಮುಂದೆ ಅಪರೋಕ್ಷ ಜ್ಞಾನ. ಆ ಅಪರೋಕ್ಷ ಜ್ಞಾನ ಸಂಪಾದನೆ ಮಾಡಿದ ಮೇಲೆ ಸಂಸಾರದಿಂದ ಬಿಡುಗಡೆ ಹೊಂದ್ತಾರೆ. ಸ್ವಾರಸ್ಯ ಅಂದರೆ ಇವರು ಸಂಸಾರದಿಂದ ಬಿಡುಗಡೆ ಹೊಂದವರು ಏನು ಮಾಡ್ತಾರೆ ಅಂತ, ಮುಕ್ತಿಯಲ್ಲಿ ಆರಾಮಾಗಿರ್ತಾರೆ ಅಂತ. ಆದರೆ ಒಂದು ವಿಚಾರ, ಇಲ್ಲಿ ಪ್ರತಿನಿತ್ಯವೂ ವೇದಶಾಸ್ತ್ರದ ಚಿಂತನೆ, ನಿಷ್ಕಾಮ ಕರ್ಮಯೋಗದ ಕರ್ಮಾನುಷ್ಠಾನ ಇದೆಲ್ಲ ಮಾಡಿ 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 ಅಭ್ಯಾಸ ಆಗಿಬಿಟ್ಟಿರುತ್ತೆ ಅವರಿಗೆ. ಅಲ್ಲಿ ಹೋದರೆ ಅದನ್ನು ಅವ್ರು ಮಾಡಬೇಕು ಅಂತಿಲ್ಲ, ಆದರೆ ಅಲ್ಲೂ ಮುಂದುವರಿಸ್ತಾರಂತೆ. ಅಲ್ಲೂ ಮೋಕ್ಷಕ್ಕೆ ಹೋದ ಮೇಲೂ ಕೂಡ ನಿಷ್ಕಾಮ ಕರ್ಮಯೋಗದ ಈ ಚಿಂತನೆ ಅಲ್ಲೂ ಮುಂದುವರಿಯುತ್ತೆ. ಅಲ್ಲೂ ವೇದಶಾಸ್ತ್ರದ ನಿರಂತರವಾದ ಚಿಂತನೆ ಅಲ್ಲೂ ಮುಂದುವರಿಯುತ್ತೆ. ಯಾಕೆ? ಅದು ಅಭ್ಯಾಸ ಬಲದಿಂದ ಅಲ್ವಾ. ಯಾವುದೇ ಒಂದು ಒಳ್ಳೆಯ ಅಭ್ಯಾಸ ಇದ್ದರೆ ಒಳ್ಳೆಯದು ಬಿಡಲಿಕ್ಕಾಗಲ್ಲ, ಕೆಟ್ಟ ಅಭ್ಯಾಸ ಇದ್ದರೂ ಬಿಡಲಿಕ್ಕಾಗಲ್ಲ ಅಂತೀವಲ್ಲ. ಹಾಗೆ ಸಂಸಾರದಲ್ಲಿ ಒಳ್ಳೆಯ ಸದಭ್ಯಾಸವನ್ನು ಬೆಳೆಸಿಕೊಂಡವರು ಮೋಕ್ಷಕ್ಕೆ ಹೋದ ಮೇಲೂ ಮಾಡ್ತಾ ಇರ್ತಾರೆ. ಮೋಕ್ಷಕ್ಕೆ ಹೋದ ಮೇಲೆ ಮಾಡುವ ಯಜ್ಞಯಾಗಾದಿಗಳಿಂದ, ಮೋಕ್ಷಕ್ಕೆ ಹೋದ ಮೇಲಿಂದ ಮಾಡುವ ಈ ಒಂದು ಪಾಠ ಪ್ರವಚನಾದಿಗಳಾಗಲಿ ಮತ್ತೊಂದು ಶಾಸ್ತ್ರ ವಿಚಾರ ವಿಮರ್ಶೆಯಿಂದಾಗಲಿ ಫಲವೇನೂ ಇಲ್ಲ. ಫಲದ ದೃಷ್ಟಿಯಿಂದ ಮಾಡುವ ಸಾಧನೆ ಅಲ್ಲ ಅದು. ಮತ್ತೆ ಏನು? ಫಲವೇ, ಫಲರೂಪವಾಗಿ ಮಾಡೋದು. ಅಲ್ಲಿ ಮಾಡೋದೆಲ್ಲ ಫಲ. ಮೋಕ್ಷದಲ್ಲಿ ನಾವೇನು ಮಾಡ್ತೀವಿ ಅದೆಲ್ಲ ನಾವು ಅನುಭವಿಸೋದು, ಅದೆಲ್ಲವೂ ಫಲವೇ. ಇಲ್ಲಿ ಶಾಸ್ತ್ರ ವಿಮರ್ಶೆ ಮಾಡಿದ್ದರ ಫಲ, ಅಲ್ಲೂ ಮತ್ತಷ್ಟು ಶಾಸ್ತ್ರ ಚಿಂತನೆ ಮಾಡೋದು. ಇಲ್ಲಿ ಯಜ್ಞಯಾಗಾದಿಗಳನ್ನು ಮಾಡಿ ದೇವರ ಅನುಗ್ರಹವನ್ನು ಪಡೆದ ಫಲ, ಅಲ್ಲಿ ಮತ್ತಷ್ಟು ನಿಷ್ಕಾಮ ಕರ್ಮಯೋಗದಿಂದ ದೇವರನ್ನು ಕುರಿತು ಯಜ್ಞಯಾಗಾದಿಗಳನ್ನು ಮಾಡೋದು. ಅದು ಬ್ರಹ್ಮಾದಿ ದೇವತೆಗಳು ಕೂಡ ಬ್ರಹ್ಮದೇವರೇ, ಅನೇಕ ಬ್ರಹ್ಮದೇವರಿದ್ದಾರೆ ಮುಕ್ತಿಯಲ್ಲಿ. ಅವರು ತಮ್ಮ ತಮ್ಮ ಗುಂಪಿನಲ್ಲಿ ತಮ್ಮ ತಮ್ಮ ಕಾಲದಲ್ಲಿ ಬಂದಿರತಕ್ಕಂಥವರಿಗೆಲ್ಲ ಯಜ್ಞಯಾಗಾದಿಗಳನ್ನು ಹೇಗೆ ಮಾಡಬೇಕು ಅಂತ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾರಂತೆ. ಮತ್ತೆ ಕೆಲವರು ಸಾಮಗಾಯನ ಹೇಗೆ ಮಾಡಬೇಕು ಅಂತ ಒಬ್ಬ ಬ್ರಹ್ಮ ತೋರಿಸ್ತಾರಂತೆ. ಋಚಾಂತ್ವಂ ಪೋಷಮಸ್ತೆ ಪುಷ್ಪಾನ್ ಸಾಮಂ ಗಾಯತಿ ಅಂತ ಹೀಗೆಲ್ಲ ಮತ್ತೊಂದು ವೇದ ಭಾಗದಲ್ಲಿ ಬರ್ತಕ್ಕಂಥ ಮಾತು. ಸಾಮಗಾಯನ ಮಾಡ್ತಕ್ಕಂಥ ಬ್ರಹ್ಮದೇವರಿದ್ದಾರೆ, ಯಜ್ಞಯಾಗ ಮಾಡುವ ಬ್ರಹ್ಮದೇವರಿದ್ದಾರೆ, ಪಾಠ ಪ್ರವಚನ ಮಾಡುವ ಬ್ರಹ್ಮದೇವರಿದ್ದಾರೆ ಮುಕ್ತಿಯಲ್ಲಿ ಅಂತೆಲ್ಲ ಕರೀತಾರೆ. ಆದರೆ ಅವರ್ಯಾರು ಕೂಡ ಸಾಧನೆಯ ರೂಪದಲ್ಲಿ ಮಾಡೋದಲ್ಲ, ಅದೆಲ್ಲವನ್ನು ಕೂಡ ಫಲರೂಪದಲ್ಲೇ ಅವರೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಹೀಗೆ ಕರ್ಮ ಮತ್ತು ಉಪಾಸನೆಗಳು ಮೋಕ್ಷದಲ್ಲಿ ಫಲ ಸಾಧನವಲ್ಲ, ಫಲರೂಪವಾಗಿ ನಡೆಯುತ್ತೆ. ಹೇಗೆ ಅಂದರೆ ಆನಂದ ಉದ್ರೇಕ ಆದಾಗ ನಗ್ತೇವೆ, ಕುಣಿತೇವೆ ಅಲ್ವಾ. ಯಾಕಯ್ಯ ಕುಣಿತಾ ಇದ್ದೀ, ಯಾಕಯ್ಯ ನಗ್ತಾ ಇದ್ದೀ ಅಂದರೆ ಖುಷಿ ಜಾಸ್ತಿ ಆಯ್ತಪ್ಪ, ಆನಂದ ಜಾಸ್ತಿ ಆಯಿತು, ಅದಕ್ಕೆ ಚಪ್ಪಾಳೆ ತಟ್ಟಿ ಕುಣಿತಾ ಇದ್ದೀನಿ. ಆನಂದ ಜಾಸ್ತಿ ಆಯಿತು, ಅದಕ್ಕೆ ನಗ್ತಾ ಇದ್ದೀನಿ ಅಂತ. ಹಾಗೆ ಮೋಕ್ಷದಲ್ಲೂ ಕೂಡ ಮಾಡುವ ಆ ಕರ್ಮಗಳು ಆನಂದೋದ್ರೇಕದಿಂದ ಮಾಡುವ ಕರ್ಮಗಳು. ಯಜ್ಞಯಾಗಾದಿ ಕರ್ಮಗಳು ಆನಂದೋದ್ರೇಕದಿಂದ, ಭಗವಂತನ ಉಪಾಸನೆಯೂ ಆನಂದೋದ್ರೇಕದಿಂದ, ಹಾಗೆ ಪಾಠ ಪ್ರವಚನಾದಿಗಳು ಕೂಡ ಆನಂದೋದ್ರೇಕದಿಂದ ಮಾಡ್ತಾರೆ. ಎಲ್ಲಿ? ಮುಕ್ತಿಯಲ್ಲಿ. ಇಂಥ ಹೀಗೆ ಆ ಒಂದು ವಿಶಿಷ್ಟವಾದ ಮುಕ್ತಿ, ಅಲ್ಲೂ ನಾವು ಈ ಒಂದು ಪಾಠ ಪ್ರವಚನಾದಿಗಳನ್ನು ಯಜ್ಞಯಾಗಾದಿಗಳನ್ನು ಅಲ್ಲೂ ಮಾಡೋದು ವಿಚಾರ ಇದೆ. ಆದರೆ ಅದು ಸಾಧನೆಯ ಉದ್ದೇಶದಿಂದ ಅಲ್ಲ, ಅದೆಲ್ಲವೂ ಫಲರೂಪದಿಂದ ಆನಂದೋದ್ರೇಕದಿಂದ ಮಾಡುವ ಚಟುವಟಿಕೆಗಳು. ಹೀಗೆ ಆ ಒಂದು ಮೋಕ್ಷವನ್ನು ಪಡೆಯಬೇಕಾಗಿದ್ದರೆ ಮುಖ್ಯವಾಗಿ ವೇದದ ಶಾಸ್ತ್ರದ ವಿಮರ್ಶೆ ಚೆನ್ನಾಗಿ ಆಗಬೇಕು.
ಮನಸ್ಸೆಂಬ ಮಂದಿರ ಪರ್ವತದಿಂದ ಭಗವಂತನ ಚರಿತಾಮೃತ ಸಮುದ್ರ ವೇದಶಾಸ್ತ್ರ ಪೌರುಷೇಯ ಅಪೌರುಷೇಯ ಆಗಮಗಳೆಂಬ ದೊಡ್ಡ ಸಮುದ್ರ, ಅದರ ಮಥನ ವಿಮರ್ಶೆ ನಡೆದು ಅದನ್ನು ಪೂರ್ವಪಕ್ಷ ಸಿದ್ಧಾಂತಗಳ ಸಾರಾಸಾರವನ್ನು ತಿಳಿದು ನಾವು ಆ ದಾರಿಯಲ್ಲಿ ಸಿದ್ಧಾಂತದ ದಾರಿಯಲ್ಲಿ ಸಾಗಬೇಕು. ಅದೆಲ್ಲದಕ್ಕೂ ಮೂಲವಾಗಿ ನಾವು ನಿಷ್ಕಾಮ ಕರ್ಮಯೋಗದಿಂದ ಭಗವಂತನ ಪ್ರೀತಿಗೋಸ್ಕರವಾಗಿ ಕರ್ಮಾನುಷ್ಠಾನ ಮಾಡಬೇಕು. ಇದಕ್ಕೂ ಮೂಲವಾಗಿ ಸಂಸಾರದಲ್ಲಿ ದುಃಖ ಅನುಭವಿಸಿ ವೈರಾಗ್ಯ ತಾಳಿ ಈ ದೇವರ ಹಾದಿಗೆ ಬರಬೇಕು ಅಂತ. ಸಂಸಾರದಲ್ಲಿ ದುಃಖ ಪಡೆಯೋದು, ಆ ದುಃಖದ ಒಂದು ಕಾರಣದಿಂದಾಗಿ ದೇವರು ಯಾವಾಗ ಅನುಗ್ರಹ ಮಾಡ್ತಾನಾಗ ಸಂಸಾರ ಬೇಡಪ್ಪ ಸಾಕು ಅಂತ ಈ ಕಡೆ ಬರೋದು. ಆಗ ವೇದವನ್ನು ಓದ್ತಾ ಕರ್ಮಾನುಷ್ಠಾನವನ್ನು ಮಾಡಿ ದೇವರ ಪ್ರೀತಿಗೋಸ್ಕರವಾಗಿ ಕರ್ಮಾನುಷ್ಠಾನವನ್ನು ಮಾಡಿ ದೇವರ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಹೋಗೋದು. ಅದಕ್ಕೋಸ್ಕರವಾಗಿ ವೇದಶಾಸ್ತ್ರದ ದೊಡ್ಡ ಅಧ್ಯಯನ, ಆ ಅಧ್ಯಯನವನ್ನು ಮಾಡೋದಕ್ಕೋಸ್ಕರವಾಗಿ ನಮ್ಮ ಮನಸ್ಸೆಂಬ ಮಂದಿರ ಪರ್ವತದಿಂದ ಅದರ ಮಥನ, ಆಯಿತಾ, ಅದರಿಂದ ಸಿಗುವ ಒಂದು ಬೆಣ್ಣೆ ಅಂತ ಬಂದಾಗ ವಿಶೇಷವಾಗಿ ತತ್ವಜ್ಞಾನವೆಂಬ ಬೆಣ್ಣೆ, ಜ್ಞಾನಭಕ್ತಿ ವೈರಾಗ್ಯವೆಂಬ ಬೆಣ್ಣೆ, ಅದನ್ನು ಪಡೆದುಕೊಂಡು ನಾವು ದೇವರ ಅಪರೋಕ್ಷ ಜ್ಞಾನವನ್ನು ಪಡೆದು ಅವನ ಅನುಗ್ರಹದಿಂದ ಸುಂದರವಾಗಿರ್ತಕ್ಕಂಥ ಮೋಕ್ಷವನ್ನು ನಾವು ಪಡೆಯುತ್ತೇವೆ. ಅದು ಆಗಬೇಕು ದೇವರೇ. ಆದರೆ ಇದೆಲ್ಲ ನಾವು ಆರಾಮವಾಗಿ ನಾವಾಗಿ ಮಾಡೋದಲ್ಲ. ದುರವಗಮ ಆತ್ಮತತ್ವ. ನಾವೆಲ್ಲ ವೇದ ಓದ್ಬಿಡ್ತೀವಿ, ವೇದ ಓದಿ ನಿನ್ನ ಬಗ್ಗೆ ಎಲ್ಲ ತಿಳ್ಕೊಂಡ್ಬಿಡ್ತೀವಿ ಅಂತಿಲ್ಲ ಭಗವಂತ. ಎಷ್ಟೇ ಓದಿದರೂ ನಾವು ಅಲ್ಪರು, ನೀನು ಅನಲ್ಪ, ನಾವು ಅಪೂರ್ಣರು, ನೀನು ಪೂರ್ಣ, ಆಯಿತಾ. ಆದ್ದರಿಂದಾಗಿ ಪರಿಪೂರ್ಣನಾದ ನಿನ್ನ ಬಗ್ಗೆ ಅಲ್ಪರಾದ ನಾವು, ಅದೇ ರೀತಿಯಾಗಿ ಅಪೂರ್ಣರಾದ ನಾವು ಎಷ್ಟು ತಿಳ್ಕೊಂಡ್ರೂ ಕಡಿಮೆನೇ. ಅದೂ ಅಲ್ಪ ಸ್ವಲ್ಪ ತಿಳ್ಕೊಳ್ಳೋದು ನಿನ್ನ ಅನುಗ್ರಹದಿಂದ. ಇದೆಲ್ಲ ಆಗಬೇಕಾದರೆ ದೇವರೇ ಸೃಷ್ಟಿಯಾಗಬೇಕು. ದೇವರೇ ಸೃಷ್ಟಿಯಾದಾಗ ಇದೆಲ್ಲ ಉಳಿದದ್ದಾಗೋದು. ಅಂದರೆ ದೇವರೇ ಸೃಷ್ಟಿಯನ್ನು ಮಾಡುವಂಥ ಲಕ್ಷ್ಮೀ ರೂಪದಿಂದ ಸ್ತೋತ್ರ ಮಾಡ್ತಾ ಇದ್ದಾಳೆ ನಮ್ಮೆಲ್ಲರ ತಾಯಿ. ಇದಕ್ಕೆ ಮೂಲವಾಗಿರ್ತಕ್ಕಂಥ ಶ್ರುತಿ ಯಾವುದು ಅಂತ ನಾವೀಗ ನೋಡೋಣ. ಮೂಲವಾಗಿರ್ತಕ್ಕಂಥ ಶ್ರುತಿ ವಿಮಥ್ಯ ವೇದಾಬ್ಧಿಮತಿಶ್ರಮೇಣ ಜ್ಞಾತ್ವಾ ಪರೇಶಂ ಮುನಯೋ ವಿಮುಕ್ತಾಃ ಮೃಷಂತಿ ಯಜ್ಞೈಶ್ಚ ಯಜಂತಿ ನಿತ್ಯಂ ಉಪಾಸತೆ ವೇದ ಫಲಪ್ರದಂ ತಂ ಅಂತ ಕುಶಿಕ ಶ್ರುತಿ. ವಿಮಥ್ಯ ವೇದಾಬ್ಧಿಂ ಅತಿಶ್ರಮೇಣ ಜ್ಞಾತ್ವಾ ಪರೇಶಂ ಮುನಯೋ ವಿಮುಕ್ತಾಃ ಮೃಷಂತಿ ಯಜ್ಞೈಶ್ಚ ಯಜಂತಿ ನಿತ್ಯಂ ಉಪಾಸತೆ ವೇದ ಫಲಪ್ರದಂ ತ್ವಂ. ಜ್ಞಾನಿಗಳಾದವರು ಬಹಳ ಪರಿಶ್ರಮಪಟ್ಟು ವೇದ ಸಾಗರವನ್ನು ಮಥನ ಮಾಡ್ತಾರೆ. ಮಾಡಿ ಪರೇಶ ಎಲ್ಲರಿಗೂ ಸ್ವಾಮಿಯಾದ ಶ್ರೀ ವಿಷ್ಣುವನ್ನು ಚೆನ್ನಾಗಿ ತಿಳಿದುಕೊಂಡು ಉಪಾಸನೆ ಮಾಡಿ ಅಪರೋಕ್ಷೀಕರಿಸಿಕೊಂಡು ಮುಕ್ತರಾಗ್ತಾರೆ. ಆ ಮುಕ್ತರಾದ ಮೇಲೆ ಯಜ್ಞೈಶ್ಚ ಮೃಷಂತಿ ಯಜೈಶ್ಚ ಯಜಂತಿ ನಿತ್ಯಂ ಉಪಾಸತೆ ವೇದ ಫಲಪ್ರದಂ ತಂ. ಆ ವೇದ ಹೇಳಿದ ಆ ಒಂದು ಜ್ಞಾನ ಕಾಂಡ ಕರ್ಮಕಾಂಡ ಇದೆಲ್ಲದರ ಫಲ ದೇವರ ಅನುಗ್ರಹ, ಅಪರೋಕ್ಷ ಜ್ಞಾನ, ಮೋಕ್ಷ. ಆ ದೇವರನ್ನು ಅಲ್ಲಿಗೆ ಹೋದ ಮೇಲೂ ಕೂಡ ಮುಕ್ತಿಯಲ್ಲೂ ಕೂಡ ಯಜ್ಞಗಳಿಂದ ಆರಾಧನೆ ಮಾಡ್ತಾರೆ. ಅದೇ ರೀತಿಯಾಗಿ ವಿಶೇಷವಾಗಿರ್ತಕ್ಕಂಥ ಶಾಸ್ತ್ರ ವಿಚಾರ ವಿಮರ್ಶೆಯನ್ನು ಅಲ್ಲೂ ಕೂಡ ಮಾಡ್ತಾರೆ. ಇಲ್ಲಿ ಸ್ವಾರಸ್ಯ, ಇದು ಎರಡನೇ ಭಾಗದಲ್ಲಿ ಮೃಷಂತಿ ಯಜ್ಞೈಶ್ಚ ಯಜಂತಿ ನಿತ್ಯಂ ಉಪಾಸತೆ ವೇದ ಫಲಪ್ರದಂ ತಂ ಅಂತ ಹೇಳಿ ಮುಕ್ತರಾದವರೂ ಕೂಡ ಯಜ್ಞಯಾಗಾದಿ ಕರ್ಮಾನುಷ್ಠಾನವನ್ನು ಭಗವಂತನ ಬಗ್ಗೆ ಶಾಸ್ತ್ರ ವಿಚಾರ ವಿಮರ್ಶೆಯನ್ನು ಅಲ್ಲೂ ಕೂಡ ಮಾಡ್ತಾರೆ. ಆದರೆ ಅದು ಫಲದ ರೂಪದಲ್ಲಿ ಹೊರತು ಸಾಧನ ರೂಪದಲ್ಲಿ ಅಲ್ಲ ಅಂತಕ್ಕಂಥದ್ದು ಕುಶಿಕ ಶ್ರುತಿಯಲ್ಲಿ ಬಂದಿರೋ ವಿಚಾರ. ಆದರೆ ಅದನ್ನು ನಮಗೆಲ್ಲಿ ಹೇಳಿಲ್ಲ. ಇಲ್ಲಿ ಇತಿ ವಿಮೃಶಂತಿ ಅಂತ ಹೇಳಿದರು, ಇಲ್ಲಿ ಅಂತ ಹೇಳಿದರು, ಆಯಿತಾ. ಅಲ್ಲಿ ಇಲ್ಲಿ ಅಂದರೆ ಚರಿತ ಮಹಾಮೃತಾಬ್ಧಿ ಪರಿವರ್ತನ ಪರಿಶ್ರಮ. ದೇವರೇ ಸಂಸಾರ ಸಾಗರದಲ್ಲಿ ಒದ್ದಾಡ್ತಾ ಇರೋರು ಹೀಗೆಲ್ಲ ಮಾಡ್ತಾರೆ ಅಂತ, ಅಲ್ಲಿ ಹೋದ ಮೇಲೆ ಮಾಡ್ತಾರೆ ಅನ್ನೋದು ಅದು ವಿಶೇಷ. ಅದು ಎಲ್ಲಪ್ಪ ಇದೆ ಅಂದರೆ ಕುಶಿಕ ಶ್ರುತಿಯಲ್ಲಿ, ಮೂಲಶ್ರುತಿಯಲ್ಲಿ ಅದು ಇರ್ತಕ್ಕಂಥ ವಿಚಾರ. ಅದನ್ನು ನಮಗೆ ಇಲ್ಲಿ ಹೇಳಿಲ್ಲ. ಅದು ಸಾಮಾನ್ಯವಾಗಿ ಹೇಳಿದ್ದಾರೆ, ಜ್ಞಾನಿಗಳಾದವರು ವಿಮರ್ಶೆ ಮಾಡ್ತಾರೆ, ಜ್ಞಾನಿಗಳಾದವರು ಕರ್ಮ ಮಾಡ್ತಾರೆ ಅಂತ. ಅದು ಇಲ್ಲೂ ಆಗತ್ತೆ, ಅಲ್ಲೂ ಆಗತ್ತೆ, ಸಾಮಾನ್ಯವಾದ ರೀತಿಯಲ್ಲಿ ಬಂತು. ಆದರೆ ದೇವರನ್ನು ಹೊಂದಿದ ಮೇಲೂ ಮಾಡ್ತಾರೆ ಅಂತ ಅದು ಬಹಳ ಸ್ಪಷ್ಟವಾಗಿ ಕುಶಿಕ ಶ್ರುತಿಯಲ್ಲಿ ನಾವು ಕಾಣ್ತಕ್ಕಂಥ ವಿಚಾರ.
ಹೀಗೆ ಮೂಲ ಕುಶಿಕ ಶ್ರುತಿಯ ಆಧಾರದಲ್ಲಿ ದೇವರ ಕಡೆಗೆ ಹೋಗುವ ದಾರಿ ಯಾವುದಯ್ಯ ವೈಕುಂಠಕ್ಕೆ ಅಂತ ದಾಸರು ಹೇಳಿದ್ರಲ್ಲ. ದಾಸರು ಹೇಳಿದ ದಾರಿ ಯಾವುದಯ್ಯ ವೈಕುಂಠಕ್ಕೆ ಯಾವುದು ಅಂದರೆ ಇದೇ ದಾರಿ. ಆಯಿತಾ? ಸಂಸಾರದಲ್ಲಿ ದುಃಖ ದರ್ಶನದಿಂದ ವೈರಾಗ್ಯವನ್ನು ಪಡೆಯೋದರ ಮೂಲಕವಾಗಿ ಪ್ರಾರಂಭವಾಗುವ ದಾರಿ ಮೋಕ್ಷಕ್ಕೆ ಹೋಗಿ ಅಲ್ಲೂ ಕೂಡ ಸುಖದ ಸುಪ್ಪತ್ತಿಗೆಯಲ್ಲಿ ಇದ್ದು ಆನಂದೋದ್ರೇಕದಿಂದ ದೇವರ ಚಿಂತನೆಯನ್ನು ಮತ್ತಷ್ಟು ಮಾಡೋದು ಅಂತ ಆ ಫಲರೂಪವಾದ ಮೋಕ್ಷದಲ್ಲಿ ಆ ಪರ್ಯವಸಾನ ಹೊಂದತಕ್ಕಂಥ ಚಿಂತನೆ ಕುಶಿಕ ಶ್ರುತಿಯ ಆಧಾರದಲ್ಲಿ ಬಂದ ಚಿಂತನೆಯ ಜೊತೆಗೆ ಇವತ್ತಿನ ಚಿಂತನೆಯನ್ನು ನಾವು 8ನೆಯ ಪದ್ಯದ ಚಿಂತನೆಯನ್ನು ನಾವು ಸಮರ್ಪಣೆ ಮಾಡೋಣ. ಅನೇನ ಭಾಗವತ ದಶಮಸ್ಕಂಧ ಶ್ರುತಿಗೀತಾ ಚಿಂತನೇನ ವಿಶ್ವೇಶತೀರ್ಥ ಗುರುವಂತರ್ಗತ ವಿದ್ಯಾಮಾನ್ಯ ತೀರ್ಥ ಗುರುವಂತರ್ಗತ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಸಮಸ್ತ ತತ್ವದೇವತಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಕ ರಾಮಕೃಷ್ಣ ವೇದವ್ಯಾಸಾತ್ಮಕ ಲಕ್ಷ್ಮೀ ಹಯಗ್ರೀವಾತ್ಮಕ ಸಮಸ್ತ ದೇಶಕಾಲ ಅವಸ್ಥಾನಿಯಾಮಕ ಭಿನ್ನ ಬಿಂಬರೂಪಿ ಪರಮಾತ್ಮ ಪ್ರಿಯತಾಂ ಪ್ರೀತೋ ವರದೋ ಭವತು ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಜಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ ಅಚ್ಯುತಾಯ ಮಹಾನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾಯ ಮಹಾನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾನಂತ ಗೋವಿಂದೇಭ್ಯೋ ನಮೋ ನಮಃ ಹರಯೇ ನಮಃ.